ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 1ನೇ ತಾರೀಕು ಜುಲೈ 2024 ಸೋಮವಾರದಿಂದ 7 ಜುಲೈ 2024 ಭಾನುವಾರದವರೆಗೂ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ 6-7-2024 ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ, ಮತ್ತು ಚಂದ್ರ ಈ ವಾರ ಅಶ್ವಿನಿ ನಕ್ಷತ್ರ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ಮತ್ತು ಪುಷ್ಯ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನೀವು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಜನ್ಮ ನಕ್ಷತ್ರಗಳನ್ನು ಹೇಳ್ತೀರಿ. ಗೊತ್ತಿಲ್ಲದೆ ಇದ್ರೆ ನಿಮ್ಮ ಜನ್ಮ ನಕ್ಷತ್ರೇ ಅಂತೇಳಿ ಜಪ ಮಾಡ್ತಾರೆ. ನಿಮ್ಮ ಗೋತ್ರವನ್ನ ಹೇಳ್ತೀರಿ. ಒಬ್ಬರು ವಸಿಷ್ಠ ಗೋತ್ರ, ಒಬ್ಬರು ಕಶ್ಯಪ ಗೋತ್ರ, ಹೀಗೆ ಬೇರೆ ಬೇರೆ ಗೋತ್ರಗಳು ಹೇಳ್ತಾ ಹೋಗ್ತೀರಿ. ಹಾಗೆ ನಕ್ಷತ್ರಗಳು ನೀವು ಯಾವ ಟೈಮಲ್ಲಿ ಹುಟ್ಟಿದ್ದೀರೋ ಆ ಜನ್ಮ ನಕ್ಷತ್ರ ಅದೇ ಆಗಿರುತ್ತೆ. ಕೆಲವರು ಹೇಳ್ತೀರ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋವಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಅಂದರೆ ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಹಸ್ತದಲ್ಲಿರುವಂತಹ ರೇಖೆಗಳು, ಲಕ್ಷಣಗಳು ಎಲ್ಲ ನೋಡಿ ನಿಮ್ಮ ಭವಿಷ್ಯವನ್ನು ತಿಳಿಸ್ಬೋದು. ಕೆಲವರು ಗುರುಜಿ ಕೈ ಇರಲ್ವಲ್ಲ ಅಂತ ಉದ್ದಡತನದಿಂದ ಮಾತಾಡ್ತಾರೆ. ಅವಾಗ ಫೇಸ್ ರೀಡಿಂಗ್, ಕುತ್ಕೇಳ್ದಿರೋ ಯಾರು ಇರಲ್ವಲ್ಲ, ಅದಕ್ಕೆ ಮುಖವನ್ನು ನೋಡಿ ಹೇಳುವಂಥ ಶಾಸ್ತ್ರಕ್ಕೆ ಫೇಸ್ ರೀಡಿಂಗ್ ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ ಕರೀಲಾಗುತ್ತೆ. ಇವೆರಡರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. 1ನೇ ತಾರೀಕು ಸೋಮವಾರ ಜುಲೈ 2024 ಬುಧ ಜಯಂತಿ. ಯಾರ ಜಾತಕದಲ್ಲಿ ಬುಧ ನೀಚನಾಗಿದ್ದಾನೆ, ಬುಧ ದುಸ್ಥಾನದಲ್ಲಿದ್ದಾನೆ, ಯಾರ ಜಾತಕದಲ್ಲಿ ಬುಧದಿಂದ ದಶಾಭುಕ್ತಿ ನಡೀತಿದ್ದು ನೆಗೆಟಿವ್ ಎಫೆಕ್ಟ್ ಆಗ್ತಾ ಇದೆ ಅಂಥವರೆಲ್ಲ ಸೋಮವಾರ ಮಹಾವಿಷ್ಣುವನ್ನ ಆರಾಧನೆ ಮಾಡಬೇಕು. ಆಂಧ್ರ ಮತ್ತು ಕರ್ನಾಟಕ ಅಂದರೆ ತಿರುಪತಿ ಬಾಲಾಜಿಯನ್ನು ದರ್ಶನ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಬುಧ ಚೆನ್ನಾಗಾಗ್ತಾನೆ. ಅಥವಾ ಬುಧ ಗ್ರಹವನ್ನೇ ಡೈರೆಕ್ಟ್ ಆಗಿ ನೀವು ಪೂಜೆಗಳನ್ನು ಮಾಡಿಸ್ಬೋದು. 2-7-2024 ಏಕಾದಶಿ. 5ನೇ ತಾರೀಕು ಜುಲೈ 2024 ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ. ಈ ಅಮಾವಾಸ್ಯೆ ಹೆಸರು ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಈ ವಾರದ ವಿಶೇಷತೆಯನ್ನು ತಿಳಿಸಿದ್ದೀನಿ. ಈಗ ಡೈರೆಕ್ಟ್ ಆಗಿ ತುಂಬ ಜನ ಕಾಯ್ತಿರ್ತೀರಿ, ಗುರುಜಿ ನಮಗೆ ರಾಶಿ ಭವಿಷ್ಯವನ್ನು ತಿಳಿಸಿ, ಏನಾಗುತ್ತೆ ನಮಗೆ ಭವಿಷ್ಯ ಅನ್ನೋದು ನಿಮ್ಮೆಲ್ಲರ ಚಿಂತೆ. ಈಗ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಭವಿಷ್ಯವನ್ನು ತಿಳಿಸ್ತೀನಿ. ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಲವರು ಹೇಳ್ತೀರ, ಗುರುಜಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ, ಆವಾಗ ಮತ್ತೆ ನೋಟಿಫಿಕೇಶನ್ ಬರಲ್ಲ. ಅದಕ್ಕೆ ನೋಟಿಫಿಕೇಶನ್ ಬೆಲ್ ಒತ್ತೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಜ್ಯೋತಿಷ್ಯ ಅನ್ನೋದೇ ವೇದದ ಅಂಗ. ಜ್ಯೋತಿ ಅಂದರೆ ಬೆಳಕು, ಶ ಅಂದರೆ ಜ್ಞಾನ. ಯಾರು ಕತ್ಲಲ್ಲಿ ಇರ್ತಾರೋ ಅಂಥವ್ರಿಗೆ ಬೆಳಕು. ಇವತ್ತೇನಂದರೆ ನಾಳೆ ಏನಾಗುತ್ತೆ ಅನ್ನೋ ಫ್ಯೂಚರ್ ಗೊತ್ತಿರಲ್ಲ. ಆ ಫ್ಯೂಚರ್ನ ತಿಳ್ಕೊಬೇಕು ಅಂದಾಗ ಈ ಜ್ಯೋತಿಷ್ಯ ಒಂದೇ ಮಾರ್ಗದರ್ಶನ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ಕಲ್ಲಿ ಇರ್ತೀರಿ, ವಾಟ್ಸಪ್ ಗ್ರೂಪಲ್ಲಿ ಇರ್ತೀರಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತೀರಿ, ಎಲ್ಲರೂ ಕೂಡ ಬೇರೆಯವ್ರಿಗೂ ಕೂಡ ಗೊತ್ತಾಗಲಿ. ಎಲ್ಲ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 1ನೇ ತಾರೀಕು ಜುಲೈಯಿಂದ 7ನೇ ತಾರೀಕು ಜುಲೈ 2024 ಮೇಷರಾಶಿ ಭವಿಷ್ಯ. ಮೇಷರಾಶಿಗೆ ಧನಾಧಿಪತಿ ಯಾರು? ಶುಕ್ರ. ಸಪ್ತಮಾಧಿಪತಿ ಯಾರು? ಶುಕ್ರ. ಎಷ್ಟನೇ ಭಾವದಲ್ಲಿ ಸಂಚಾರ ಆಗ್ತಾನೆ? ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ. ಗೋಚಾರದಲ್ಲಿ ಶುಕ್ರ ರಾಶಿಯಿಂದ 4ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಧನ ಎಲ್ಲಿಂದ ಬರುತ್ತೆ? ಧನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ? ವಾಹನಗಳನ್ನು ಖರೀದಿ ಮಾಡಬೇಕು ಅನ್ನೋಂಥ ಮನಸ್ಸು,
ಗುರುಜಿ ನಾನು ರೈತ, ನನಗೆ ಹೇಳಿ ಭವಿಷ್ಯ ಅಂದಾಗ ರೈತರು ಹಣ ಹೆಂಗೆ ಉತ್ಪತ್ತಿ ಮಾಡ್ತೀರಿ? ಅಗ್ರಿಕಲ್ಚರ್ ಲ್ಯಾಂಡ್, ನಿಮ್ಮ ಜಮೀನುಗಳಿಂದ ಒಳ್ಳೆ ಲಾಭ ಬರುತ್ತೆ. ತರಕಾರಿ ಇರ್ಬೋದು, ಹಣ್ಣುಗಳನ್ನು ನೀವು ಬೆಳಿತೀರಿ, ಒಳ್ಳೆ ಧನ ಲಾಭ. ಇನ್ನು ವೆಹಿಕಲ್ಸ್ ಇಟ್ಟಿರೋರಿಗೆ ವಾಹನಗಳು ಬಾಡಿಗೆ ಕೊಟ್ಟಿರ್ತೀರಿ. ಎಷ್ಟೋ ಆಟೋಗಳಿರುತ್ತೆ, ಕಾರ್ಗಳಿರುತ್ತೆ, ಬಸ್ಗಳಿರುತ್ತೆ ಅಲ್ವಾ? ಅವೆಲ್ಲ ವಾಹನಗಳಿಂದ ನಿಮಗೆ ಲಾಭ. ಇನ್ನು ಎಷ್ಟೋ ಜನ ಮನೆ ಬಾಡಿಗೆಗಳು ಕೊಟ್ಟಿರ್ತೀರಿ, ಮನೆ ಬಾಡಿಗೆಗಳಿಂದ ಧನ ಅಥವಾ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಮತ್ತೆ ಸಪ್ತಮಾಧಿಪತಿಯಾದಂಥ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಕೂಡ ಮೇಷರಾಶಿಯವರಿಗೆ ಸುಖ ಪ್ರಾಪ್ತಿ. ಪಾರ್ಟ್ನರ್ಶಿಪ್ ಅಲ್ಲಿ ದುಡ್ಡು ಬಂದಿದ್ದನ್ನ ಅಥವಾ ಬಿಸ್ನೆಸ್ ಅಲ್ಲಿ ದುಡ್ಡು ಬಂದಿದ್ದನ್ನ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಥವಾ ಅಂಗಡಿ ಡೆವಲಪ್ಮೆಂಟ್ ಅಥವಾ ಆಫೀಸ್ ಡೆವಲಪ್ಮೆಂಟ್, ಇಂಡಸ್ಟ್ರಿ ಡೆವಲಪ್ಮೆಂಟ್ಗೋಸ್ಕರ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಸುಖವನ್ನು ಪಡಿತೀರಿ. ಈಗ ಶುಕ್ರ 4ನೇ ಮನೆಗೆ ಬಂದಾಗ ಕೆಲವರು ಮನೆಯೆಲ್ಲ ಕಟ್ಬಿಟ್ಟಿರ್ತೀರಾ, ಆದರೆ ಮನೆಯೆಲ್ಲ ಸುಣ್ಣ ಬಣ್ಣ ಒಡಿಸೋದು, ಅದನ್ನ ರಿನೋವೇಷನ್ ಮಾಡುವಂಥದ್ದು, ಅಂದರೆ ಒಳ್ಳೊಳ್ಳೆ ಕಲರ್ ಮನೆ ಗೋಡೆಗಳು ಓಡಿಸೋದು, ಅಥವಾ ಅಟ್ಲೀಸ್ಟ್ ಕಿಟಕಿಗಳಿಗೆ ಒಳ್ಳೊಳ್ಳೆ ಸ್ಕ್ರೀನ್ಗಳನ್ನ ಹಾಕೋದು, ಈ ಥರ ಮಾಡೋದಕ್ಕೆ ಆಸಕ್ತಿ ಕೂಡ ಉಂಟಾಗುತ್ತೆ. ಇನ್ನು ಕೆಲವರು ಹಳೆ ವಾಹನಗಳಿದ್ರೆ ಏನೋ ಒಂಥರ ಎಂಜಾಯ್ಮೆಂಟ್ ಬರ್ತಾ ಇಲ್ಲ, ಒಳ್ಳೊಳ್ಳೆ ವಾಹನಗಳನ್ನು ಖರೀದಿ ಮಾಡಬೇಕು ಅಂತೇಳಿ ಒಳ್ಳೊಳ್ಳೆ ಬೈಕ್ಗಳು, ಅದು ಹುಡುಗರಾಗಿದ್ರೆ ಇನ್ನೂ ಒಳ್ಳೆ ಬೈಕ್ ರೈಡಿಂಗ್ ಮಾಡಬೇಕು ಅನ್ನೋ ಅಂತ ಆಸೆ, ಸ್ವಲ್ಪ ದೊಡ್ಡವರಾಗಿದ್ರೆ ಕಾರ್ಗಳು ತಗೋಬೇಕು ಅನ್ನೋಂಥ ಆಸೆ, ಒಳ್ಳೊಳ್ಳೆ ಕಾರ್ಗಳಲ್ಲಿ ಓಡಾಡಬೇಕು, ಮನೆ ಹತ್ರ 2-3 ಕಾರ್ಗಳನ್ನ ನಿಲ್ಲಿಸಬೇಕು, ಆಸೆಗೆ ಕೊನೆ ಇಲ್ಲ ಅಲ್ವಾ? ಆ ಥರ ಆಸೆಗಳು, ಯಾಕಂದ್ರೆ ಪ್ರಾಪಂಚಿಕ ಸುಖ ಕೊಡುವಂಥವನೇ ಶುಕ್ರ. ಯಾರ್ಯಾರು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀರಿ ಒಳ್ಳೆ ಲಾಭ ಆಗುತ್ತೆ. ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರಗಳು ಮಾಡ್ತಾ ಇದ್ದೀರಿ, ನಿಮಗೆ ಧನ ಲಾಭ ಆಗುತ್ತೆ. ಸ್ತ್ರೀಯರಿಗೆ ಸಂಬಂಧಪಟ್ಟದ್ದು ಅಂದ್ರೆ ಫ್ಯಾಷನ್ ಇಂಡಸ್ಟ್ರಿಗಳು, ಸಿನಿಮಾ ಇಂಡಸ್ಟ್ರಿಗಳು, ಅಥವಾ ಕಾಮಿಡಿ ಆಕ್ಟರ್ ಆಗಿದ್ರು ಕೂಡ ನಿಮಗೆ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆಗಳು ಇದೆ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸಪ್ತಮಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಾವು ಯಾವಾಗಲೂ ಕೂಡ ನಮ್ಮ ಶಾಸ್ತ್ರ ಹೇಳುತ್ತೆ, ಸ್ತ್ರೀಯರನ್ನ ದೇವತೆಗಳ ಸಮಾನ ನೋಡ್ತೀವಿ. ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರೇ ದೇವತಾ ಅಂತೀವಿ. ಎಲ್ಲಿ ನಾರಿಯರಿಗೆ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ ಅಂತ ಮನೆಗಳಲ್ಲಿ ದೇವರುಗಳು ವಾಸ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳುವಂಥದ್ದು. ಆದ್ರಿಂದ ನಿಮಗೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಲಾಭ ಆಗ್ಬೋದು, ನೀವು ಅಥವಾ ನಿಮ್ಮ ಸಂಗಾತಿ ಸೇರಿ ಬಿಸ್ನೆಸ್ ಮಾಡಿದ್ರಲ್ಲಿ ಲಾಭ ಬಂದು ಮನೆಯನ್ನು ಕಟ್ಟಬಹುದು. ಈ ಥರ ಎಲ್ಲ ಮೇಷರಾಶಿಯವರಿಗೆ ಅನುಕೂಲ ಅನ್ನೋದು ಈ ವಾರದಲ್ಲಿ ಆಗತ್ತೆ. ಹಾಗಾದರೆ ಮೇಷರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಧನಲಾಭ ಆಗತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ, ಧನನಷ್ಟ, ವಾದ ವಿವಾದಗಳು, ಸ್ತ್ರೀಯಿಂದ ತೊಂದರೆಗಳು ಆಗುವ ಸಾಧ್ಯತೆಗಳು ಇರುತ್ತೆ. ಧನಂ ಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಎಲ್ಲದಕ್ಕೂ ದುಡ್ಡು ಬೇಕಾಗಿರೋದ್ರಿಂದ ನಾವು ದುಡ್ಡನ್ನ ಪ್ರೀತಿಸೋದನ್ನ ಕಲಿಬೇಕು. ಕೆಲವಂತಾರೆ ದುಡ್ಡು ಅಂದ್ರೆ ಮಾಯೆ, ದುಡ್ಡು ಯಾರ ಹತ್ರ ಇರುತ್ತೆ? ಕೆಟ್ಟದ್ದು ಮಾಡೋರ ಹತ್ರ ಇರುತ್ತೆ, ಒಳ್ಳೆಯವ್ರ ಹತ್ರ ಧನ ಇರಲ್ಲ, ಅದೆಲ್ಲ ತಪ್ಪು. ದುಡ್ಡು ಯಾರ ಹತ್ರ ಇರುತ್ತೆ? ಯಾರು ದುಡ್ಡನ್ನ ಇಷ್ಟಪಡ್ತಾರೋ, ಲೋಭ ಪಡಬಾರ್ದು, ಕಂಡೋರ್ದು ಬೇಕು ಅನ್ಬಾರ್ದು, ಕಷ್ಟಪಟ್ಟು ಪ್ರಯತ್ನ ಪಟ್ಟು ಹಾರ್ಡನ್ನಾಗಿ ನೀವು ಹಣವನ್ನು ಸಂಪಾದನೆ ಮಾಡಿ ಅದರಿಂದ ನೀವು ಸುಖವನ್ನು ನೀವು ಪಡುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಈ ವಾರದ ಮೊದಲು ಅಂದರೆ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಎಚ್ಚರ, ಮತ್ತು ಶನಿವಾರ ಭಾನುವಾರ ಧೈರ್ಯ ಹೆಚ್ಚಾಗ್ಬಿಡುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ, ಯಾರಿಗೆ ಧೈರ್ಯ ಇರುತ್ತೋ ಅವ್ರಿಗೆ ಒಳ್ಳೇದಾಗುತ್ತೆ, ಧೈರ್ಯ ಲಕ್ಷ್ಮಿ ಪ್ರಾಪ್ತಿ ಆಗ್ತಾಳೆ. ಬಿಸ್ನೆಸ್ ಮಾಡ್ಬೇಕಾದ್ರೆ ಧೈರ್ಯ ಬೇಕು ಅಲ್ವಾ? ಅಪ್ರಾಪ್ತ್ಯಂ ನೇಹಸ್ತಿ ದೀರ್ಘಸ್ಯ ವ್ಯವಸಾಯನಃ, ಯಾರು ಧೈರ್ಯದಿಂದ ಕಷ್ಟಪಟ್ಟು ದುಡಿತಾರೋ ಅವ್ರ ಹತ್ರ ಧನಲಕ್ಷ್ಮಿ ಬರ್ತಾಳೆ, ಒಳ್ಳೇದಾಗತ್ತೆ,
ಸ್ನೇಹಿತರಿಂದ ಕೂಡ ಮೇಷರಾಶಿಯವರಿಗೆ ಸಹಾಯ ಆಗುತ್ತೆ. ವಾರದ ಕೊನೆ 2 ದಿನ ಅಂದರೆ ಈ ವಾರದಲ್ಲಿ 4 ದಿನ ಶುಭ ಫಲಗಳು. ಸೋಮವಾರ, ಮಂಗಳವಾರ, ಮತ್ತೆ ಶನಿವಾರ, ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಚ್ಚರಿಕೆಯನ್ನ ನೀವು ವಹಿಸಬೇಕು. ಹಾಗಾದ್ರೆ ಮೇಷರಾಶಿಯವರು ಏನ್ ಮಾಡಬೇಕು ಅಂದ್ರೆ ವಿಭೂತಿಯಿಂದ ಶಿವನ ಅಭಿಷೇಕ ಮಾಡ್ತಾ ಕಾಲಭೈರವನನ್ನ ನೆನಪು ಮಾಡೋದ್ರಿಂದ ಒಳ್ಳೆ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಜಪ ಮಾಡಿ ಶಿವನ್ ನೆನಪು ಮಾಡೋದ್ರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಪರಿಹಾರ ಹೇಳಿದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 1ನೇ ತಾರೀಕು ಜುಲೈಯಿಂದ 7ನೇ ತಾರೀಕು ಜುಲೈ 2024 ವೃಷಭ ರಾಶಿ ಭವಿಷ್ಯ. ಹಾಗಾದರೆ ವೃಷಭ ರಾಶಿಯಾಧಿಪತಿಯಾದಂತಹ ಶುಕ್ರ ನಿಮಗೆ 3ಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಶುಕ್ರ ಎಷ್ಟನೇ ಮನೆ ಅಧಿಪತಿ? 6ನೇ ಮನೆ ಅಧಿಪತಿ ಮತ್ತು ನಿಮ್ಮ ರಾಶ್ಯಾಧಿಪತಿ. ಶುಕ್ರ 3ನೇ ಮನೆಯಲ್ಲಿ ಸಂಚಾರ ಆಗಿದ ತಕ್ಷಣ ನೀವೇನ್ ಮಾಡ್ತೀರಿ? ಫಿಸಿಕಲಿ ಸ್ಟ್ರಾಂಗ್ ಇರಬೇಕು ಅಂತ ಜಿಮ್ಗೆ ಹೋಗೋದು. ಕೆಲವರು ಎಕ್ಸಸೈಸ್ ಮಾಡೋದು ನಿಲ್ಲಿಸ್ಬಿಟ್ಟಿರ್ತೀರ, ಅಯ್ಯೋ ಮತ್ತೆ ಎಕ್ಸಸೈಸ್ ಮಾಡಬೇಕು ಅನ್ಸೋದು. ಇನ್ನು ಕೆಲವರು ವಾಕ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರ, ಮತ್ತೆ ವಾಕ್ ಮಾಡೋದು. ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ನಿಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನ್ನ ಚಿಕ್ಕ ಸಹೋದರಿ ಅಥವಾ ಸಹೋದರರಿಂದ ಅನುಕೂಲ ಆಗುತ್ತೆ ಅಂತ. ಅವಾಗ ಶುಕ್ರ 3ನೇ ಮನೆ ಸಂಚಾರ ಆಗಬೇಕಾದ್ರೆ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೀರ್ತಿ ವಿಜಯ ಅನ್ನೋದು ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಉತ್ತಮ ನೆರೆಹೊರೆ ಇರುತ್ತೆ. ಕೆಲವು ನೆರೆಹೊರೆಯವರಿಂದನೇ ಎಲ್ಲ ಸುಖ, ಸ್ತ್ರೀ ಸುಖ, ಸಂಬಂಧಗಳು ಎಲ್ಲ ಕೂಡ ಅವರಿಗೆ ಕೆಲವರಿಗೆ ಪ್ರಾಪ್ತಿಯಾಗುತ್ತೆ. 3ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಶಾರ್ಟ್ ಜರ್ನೀಸ್ ಮಾಡಿ ಮಾರ್ಕೆಟಿಂಗ್ ವ್ಯವಹಾರಗಳು ಮಾಡೋರ್ಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ. ನಿಮ್ಮದು ಕಮ್ಯುನಿಕೇಷನ್ ಇಂಡಸ್ಟ್ರಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಧನ ಲಾಭ ಆಗುತ್ತೆ. ಕೆಲವರು ವೆಬ್ಸೈಟ್ ಡಿಸೈನ್ ಮಾಡ್ತೀರಿ ಅಥವಾ ವೈರ್ಲೆಸ್ ನೆಟ್ವರ್ಕ್ಗಳಲ್ಲಿ ಕೆಲಸಗಳು ಮಾಡ್ತೀರಿ. ವೈರ್ಲೆಸ್ ಇವಾಗೆಲ್ಲ ಫೋನ್ ಎಲ್ಲ ವೈರ್ಲೆಸ್ ಅಲ್ವಾ? ಅಂತಹ ಕೆಲಸ ಕಾರ್ಯಗಳನ್ನ ಯಾರ್ಯಾರು ಮಾಡ್ತೀರಿ ಅವರೆಲ್ಲರಿಗೂ ಕೂಡ ಕಮ್ಯುನಿಕೇಷನ್ ಇಂಡಸ್ಟ್ರಿಗಳಲ್ಲಿರುವಂಥವ್ರು. ಇದು ಪರಾಕ್ರಮ ಭಾವದಲ್ಲಿ ಶುಕ್ರ ಸಂಚಾರ ಆಗಿದ ತಕ್ಷಣ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯನೂ ಕೂಡ ಹೆಚ್ಚಾಗುತ್ತೆ. ನಾನು ಗೆಲ್ಲೇಬೇಕು ಅಂತ ನೀವು ಎಫರ್ಟ್ ಹಾಕ್ತೀರಿ. ಆದರೆ ಶುಕ್ರ ಎಷ್ಟನೇ ಮನೆ ನೋಡ್ತಾನೆ? ಭಾಗ್ಯಸ್ಥಾನವನ್ನು ನೋಡ್ತಾ ಇದ್ದಾನೆ. ಶುಕ್ರನ ದೃಷ್ಟಿ ನೇರವಾಗಿ ಭಾಗ್ಯಸ್ಥಾನವನ್ನು ನೋಡ್ತಾ ಇರೋದ್ರಿಂದ, ದೇವರ ಮೊರೆ ಹೋಗೋದ್ರಿಂದ, ತಾಯಿ ಮಹಾಲಕ್ಷ್ಮಿ ಅಥವಾ ಆದಿಶಕ್ತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಧರ್ಮ ಕಾರ್ಯಗಳನ್ನು ಮಾಡ್ತೀರಿ, ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ, ತೀರ್ಥ ಸ್ಥಾನಗಳನ್ನು ಮಾಡ್ತೀರಿ, ಅಥವಾ ಗುರುಗಳ ಮಾರ್ಗದರ್ಶನದಿಂದ ನಡೀತೀರಿ. ಇದರಿಂದೆಲ್ಲ ನಿಮಗೆ ಅನುಕೂಲಗಳು ಆಗುವ ಸಾಧ್ಯತೆ ಇದೆ ಈ ವಾರದಲ್ಲಿ ವೃಷಭ ರಾಶಿ ಜಾತಕರಿಗೆ. ಹಾಗಾದರೆ ವೃಷಭ ರಾಶಿ ಜಾತಕರಿಗೆ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ವೃಷಭ ರಾಶಿಯವರಿಗೆ ಸೋಮವಾರ, ಮಂಗಳವಾರ ಸಿಟ್ಟು ಜಾಸ್ತಿ. ಸಿಟ್ಟು ಸಡನ್ನಾಗಿ ಬಂದ್ಬಿಡುತ್ತೆ. ಶೀಘ್ರ ಕೋಪ ಮಾಡ್ಕೋಬೇಡಿ. ಯಾಕೆ ಕೋಪ ಮಾಡ್ಕೋಬಾರ್ದು? ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ ಅಂತ ಹೇಳಲಾಗುತ್ತೆ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಮಾಡಿಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ 2 ಗುಣಗಳಿರುತ್ತೆ, ಒಂದು ಕೋಪ ಮತ್ತೊಂದು ಪ್ರೀತಿ. ನಾನು ಅನ್ನುವಂತಹ ಅಹಂಕಾರ ಬಂದಾಗ ನಮ್ಮಲ್ಲಿರುವಂತಹ ವಿನಯವನ್ನು ನಾಶ ಮಾಡಿಬಿಡುತ್ತೆ. ಅದಕ್ಕೆ ಕೋಪ ಮಾಡ್ಕೋಬಾರ್ದು. ಅನಾವಶ್ಯಕ ಖರ್ಚುಗಳಾಗುವ ಸಾಧ್ಯತೆಗಳು ಕೂಡ ಇದೆ. ವೃಷಭ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ಟೈಮು ಚೆನ್ನಾಗಿರಲ್ಲ. ಆದರೆ ಈ ವಾರದಲ್ಲಿ 5 ದಿನ ಶುಭ ಫಲಗಳು. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿರ್ತೀರಿ. ನಿಮಗೆ ಆದಾಯದಲ್ಲಿ ಏರಿಕೆ ಆಗುತ್ತೆ.
ಉನ್ನತವಾದ ಜೀವನ ಮಟ್ಟವನ್ನು ನಡೆಸ್ತೀರಿ. ಎಲ್ಲ ಪ್ರಯತ್ನಗಳಲ್ಲೂ ವೃಷಭ ರಾಶಿಯವರಿಗೆ ಯಶಸ್ವಿ ಅನ್ನೋದು ಈ ವಾರದ ಕೊನೆ 5 ದಿವಸದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನೀವೆಲ್ಲ ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡೋದನ್ನ ಮರಿಬೇಡಿ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಮಂತ್ರವನ್ನ ಜಪ ಮಾಡೋದನ್ನು ಕೂಡ ಮರಿಬೇಡಿ. ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ 2ನೇ ಮನೆಯಲ್ಲಿ, ಶುಕ್ರ ಕೂಡ 2ನೇ ಮನೆಯಲ್ಲಿ. ಮಿಥುನ ರಾಶಿಯವರಿಗೆ ಶುಕ್ರ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ. ಪಂಚಮಾಧಿಪತಿ ಅಂದ್ರೆ ವಿಸ್ಡಮ್, ನಿಮ್ಮ ಜ್ಞಾನದಿಂದ, ನಿಮ್ಮ ಪೂರ್ವ ಪುಣ್ಯದಿಂದ ನಿಮಗೆ ಧನಪ್ರಾಪ್ತಿ, ನಿಮ್ಮ ಮಕ್ಕಳಿಂದ ನಿಮಗೆ ಧನಪ್ರಾಪ್ತಿ. ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಹಾಸ್ಪಿಟಲ್ ಕೆಲಸ ಮಾಡೋದ್ರಿಂದ ಧನಪ್ರಾಪ್ತಿ. ಲೈಫ್ ಇನ್ಶೂರೆನ್ಸ್ ಇದ್ರೆ ಅದರಿಂದ ನಿಮಗೆ ಅದು ಮೆಚುರಿಟಿ ಆಗಿಬಿಡುತ್ತೆ. ಲೈಫ್ ಇನ್ಶೂರೆನ್ಸು ಏನೇನೋ ಈಗ ಸ್ಕೀಮ್ಗಳು ಮಾಡಿದ್ದಾರೆ, ನಿಮಗೆ ಕ್ಯಾಪಿಟಲ್ ಗೇನ್ ಆಗಬೇಕು ಅಂತ. ಅಂತಹ ಸ್ಕೀಮ್ಗಳಲ್ಲಿ ಹಾಕಿದ್ದಾಗ ಅದರಲ್ಲೂ ಕೂಡ ನಿಮಗೆ ಧನ ಲಾಭ ಬರುವ ಸಾಧ್ಯತೆಗಳಿದೆ. ಶೇರ್ ಮಾರ್ಕೆಟಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ನಿಮ್ಮ ಶೇರ್ಗಳು ಅತಿ ಹೆಚ್ಚು ಲಾಭವನ್ನು ತಂದುಕೊಡ್ಬೋದು. ಟ್ರೇಡರ್ಸ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ನಾಲೆಜ್ ಚೆನ್ನಾಗಿದ್ರೆ ಅದರಲ್ಲೂ ಕೂಡ ಮಿಥುನ ರಾಶಿಯವರು ಧನಲಾಭವನ್ನು ಮಾಡುವ ಸಾಧ್ಯತೆಗಳಿದೆ ಈ ವಾರದಲ್ಲಿ ಅಲ್ವಾ. ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡ್ತೀರಿ ಶೇರ್ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ. ಇನ್ವೆಸ್ಟ್ಮೆಂಟ್ ಕೆಲವರು ಮಾಡ್ತೀರಿ. ಅದೆಲ್ಲ ಬುದ್ಧಿಶಕ್ತಿ, ಜ್ಞಾನ, ವಿದ್ಯೆಯಿಂದ ಧನಲಾಭ. ಪಂಚಮಾಧಿಪತಿ ದ್ವಿತೀಯದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವೇನು ವಿದ್ಯೆ, ಜ್ಞಾನ, ಸೋರ್ಸ್ ಆಫ್ ಇನ್ಕಮ್ ಇದೆ ಅದರಿಂದ ನಿಮಗೆ ಧನಲಾಭ ಆಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದರೆ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿದೆ, ಉತ್ತಮವಾದ ಆದಾಯ. ಧನಂ ಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಹಣನೇ ಸರ್ವಸ್ವ ಆಗಿರೋದ್ರಿಂದ ನಿಮಗೆ ಒಳ್ಳೆ ಧನ ಲಾಭ ಆಗುತ್ತೆ. ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಸ್ನೇಹಿತರ ಭೇಟಿ ಕೂಡ ಉಂಟಾಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸ್ತ್ರೀಯಿಂದ ಅಧಿಕ ಖರ್ಚು ಅಥವಾ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಾಗುತ್ತೆ, ಧನ ಲಾಭ ಆಗುತ್ತೆ, ಸನ್ಮಾನಗಳು, ಗೌರವ ಇವೆಲ್ಲ ಪ್ರಾಪ್ತಿಯಾಗುತ್ತೆ. ಈ ವಾರದಲ್ಲಿ ಒಟ್ಟು 4 ದಿನ ಶುಭ. ಸೋಮವಾರ, ಮಂಗಳವಾರ, ಶನಿವಾರ, ಭಾನುವಾರ. ಮಧ್ಯದ 3 ದಿನ ಎಚ್ಚರ. ಮಿಥುನ ರಾಶಿಯವರು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತೇಳಿ ರುದ್ರಾಭಿಷೇಕವನ್ನ ಈ ವಾರದಲ್ಲಿ ಮಾಡಿಸೋದನ್ನ ಯಾರು ಕೂಡ ಮರಿಬೇಡಿ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಈಗ ನೋಡಿ, ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ 6ನೇ ತಾರೀಕು ಜುಲೈ 2024. ಕರ್ಕಾಟಕ ರಾಶಿಯವರಿಗೆ 1 ಜುಲೈ 2024ರಿಂದ 7 ಜುಲೈ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದರೆ ನಿಮ್ಮ ಜನ್ಮ ರಾಶಿಗೆ ಶುಕ್ರ ಸಂಚಾರ ಆಗ್ತಾನೆ. ಶುಕ್ರ ಯಾವ ರೀತಿ ಫಲ ಕೊಡ್ತಾನೆ? ನಾನು ಹೆಂಗ ಕಾಣಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು. ಕೆಲವರು ಯಾವಾಗಲೂ ಕೂಡ ಪರ್ಫ್ಯೂಮ್ ಹಾಕೊಳ್ಳೋದೇ ಇಲ್ಲ. ಶುಕ್ರ ಜನ್ಮ ರಾಶಿಗೆ ಬಂದಾಗ ಒಳ್ಳೆ ಪರ್ಫ್ಯೂಮ್ ಯಾರೇ ನೋಡಿದ್ರು ಘಮ ಘಮ ಅನ್ಬೇಕು. ಹೆಣ್ಮಕ್ಳು ಹಳ್ಳಿ ಕಡೆ ಇರ್ತೀರಿ, ಒಳ್ಳೆ ಮಲ್ಲಿಗೆ ಹೂಗಳು ಅಥವಾ ಒಳ್ಳೊಳ್ಳೆ ಗುಲಾಬಿ ಹೂವು ಈ ಥರ ಕೂದಲಿಗೆ ಮುಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ. ಆಮೇಲೆ ಶುಕ್ರ ಜನ್ಮ ರಾಶಿಗೆ ಬಂದಾಗ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಬೇರೆಯವರಿಗೆ ಅಂದರೆ ನಿಮ್ಮ ಶರೀರ ಆಕರ್ಷಣೀಯಾಗಿ ಕಾಣುತ್ತೆ. ನಿಮ್ಮ ಫಿಸಿಕಲ್ ಅಪಿಯರೆನ್ಸು ಬೇರೆಯವರಿಗೆ ಅಟ್ರಾಕ್ಟಿವ್ ಆಗಿರುತ್ತೆ.
ನೀವು ಸ್ತ್ರೀಯರಾಗಿದ್ರೆ ಪುರುಷರಿಗೆ ಅಟ್ರಾಕ್ಟಿವ್ ಆಗಿರ್ತೀರಿ, ಆದರೆ ಪುರುಷರಾಗಿದ್ರೆ ಸ್ತ್ರೀಯರಿಗೆ ಅಟ್ರಾಕ್ಟ್ ಆಗುವಂತಹ ಮುಖ, ಬುದ್ಧಿ ಇವೆಲ್ಲ ವರ್ಕ್ ಆಗುತ್ತೆ. ಶುಕ್ರ ಎಷ್ಟನೇ ಮನೆ ಅಧಿಪತಿ? 4ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಗ್ತಾನೆ. ಬಂದಿದ್ದ ಲಾಭ ಎಲ್ಲ ಏನ್ ಮಾಡ್ತೀರಿ? ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ಮನೆ ವಾಹನಗಳಿಂದ ಲಾಭ ಬರುತ್ತೆ, ಶ್ರೀಮಂತರು ಆಗ್ತೀರ ಕೆಲವರು. ಅದರಿಂದ ಬೇರೆಯವ್ರಿಗೆ ಏನಾಗುತ್ತೆ? ಟೆನ್ಷನ್. ಎಲ್ಲ ತಮಗೆ ಉಪಯೋಗಿಸ್ಕೊಳ್ಳುವಂಥದ್ದು. ತಮಗಾಗಿ ವಾಹನ, ಬಂದಂಥ ಲಾಭದಲ್ಲಿ ತಮಗಾಗಿ ಒಳ್ಳೆ ಬಟ್ಟೆ, ತಮಗಾಗಿ ಕೆಲವರು ಒಳ್ಳೆ ಮನೆ. ಅದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ. ಈ ತರ ಯೋಗಗಳು ನಿಮಗೆ ಪ್ರಾಪ್ತಿ ಆಗ್ತಾ ಇರುತ್ತೆ. ಅದರಲ್ಲೂ ನಿಮಗೆ ಶುಕ್ರ ಮಹಾದಶೆ ನಡೀತಾ ಇದ್ರೆ. ಆರೋಗ್ಯನೂ ಕೂಡ ಉತ್ತಮವಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಬುಧ ಜನ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಬಂಧುಗಳಿಂದ ತೊಂದರೆನೂ ಕೂಡ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿಯಾಗ್ತೀರಿ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಆದಾಯ ಪ್ರಾಪ್ತಿಯಾಗುತ್ತೆ. ಆದಾಯದಲ್ಲಿ ಏನಾಗ್ತಾ ಹೋಗುತ್ತೆ? ಗ್ರಾಫ್ ನೋಡಿ, ಮೇಲೆ ಹೋಗ್ತಾ ಹೋಗುತ್ತೆ. ಹಾಗೆ ಆದಾಯದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಈಗ ಈ ವಾರ 5 ದಿನ ಶುಭ ಫಲ. ಆದರೆ ಕಣ್ಣುಗಳ ತೊಂದರೆ ಆಗ್ಬೋದು. ಶನಿವಾರ ಭಾನುವಾರ ಸ್ವಲ್ಪ ಕಣ್ಣಲ್ಲಿ ಒಂಚೂರು ಕಸ ಬೀಳಲಿ, ಕೂದಲು ಬೀಳಲಿ, ಎಷ್ಟು ನೋವಾಗುತ್ತೆ ಅಂತ ನಿಮಗೆ ಗೊತ್ತು. ಲಾಂಗ್ ಜರ್ನೀಸ್, ದೂರ ಪ್ರಯಾಣಗಳನ್ನ ಮಾಡ್ಬೋದು. ದೂರ ಪ್ರಯಾಣಗಳು ಮಾಡೋದ್ರಿಂದ ಕೆಲವರಿಗೆ ಆಯಾಸಗಳು ಕೂಡ ಆಗುತ್ತೆ, ಕಣ್ಣುಗಳ ತೊಂದರೆ ಉಂಟಾಗುತ್ತೆ. ಆದರೆ ನಾವು ದುಡ್ಡು ಸಂಪಾದನೆ ಮಾಡೋದ್ರ ಜೊತೆಗೆ ಆರೋಗ್ಯವನ್ನು ಕೂಡ ಸಂಪಾದನೆ ಮಾಡಬೇಕು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ. ಅಂದ್ರೆ ಆರೋಗ್ಯವನ್ನು ಚೆನ್ನಾಗಿ ನೀವು ಇಟ್ಕೋಬೇಕು ಅನ್ನುವಂಥ ವಿಚಾರ ಕಟಕ ರಾಶಿಯವರಿಗೆ ಹೇಳ್ತಾ, ಕಟಕ ರಾಶಿಯವರು ಶುದ್ಧವಾದಂತಹ ಹಸುವಿನ ಹಾಲಿನಿಂದ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸೋದನ್ನ ಈ ವಾರ ಮರಿಬೇಡಿ. ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಜಪ ಮಾಡಿ. ಗುರುಗಳಿಗಿಂತ ಗುರು ಸದ್ಗುರು ಆ ಪರಮಾತ್ಮ ಶಿವ ಆಗಿದ್ದಾನೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 1ನೇ ತಾರೀಕು ಜುಲೈ 2024ರಿಂದ 7ನೇ ತಾರೀಕು ಜುಲೈ 2024ರ ಸಿಂಹರಾಶಿ ಭವಿಷ್ಯ. ಹಾಗಾದರೆ ಸಿಂಹರಾಶಿಗೆ ವ್ಯಯಸ್ಥಾನದಲ್ಲಿ ಶುಕ್ರನ ಸಂಚಾರ. ಶುಕ್ರ ನಿಮಗೆ ತೃತೀಯಾಧಿಪತಿ, ದಶಮಾಧಿಪತಿ. ಶುಕ್ರ ಮತ್ತೆ ಬುಧ ಇಬ್ಬರು ಕೂಡ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧೈರ್ಯ ಮಾಡ್ತೀರ. ನಿಮ್ಮ ಬೆಡ್ರೂಮ್ನ ಒಳ್ಳೆ ಕಲರಿಂಗ್, ಪೇಂಟಿಂಗ್ ಮಾಡಿಸ್ತೀರಿ, ಮನೆಯನ್ನ ಕ್ಲೀನ್ ಮಾಡ್ತೀರಿ, ಸುಂದರವಾದಂಥ ಉಡುಪುಗಳನ್ನು ಕೊಂಡ್ಕೊಂಡು ಎಂಜಾಯ್ ಮಾಡ್ತೀರಿ. ಸುಖ ಪಡೋದಕ್ಕೋಸ್ಕರ ಎಲ್ಲ ರೀತಿಯ ಪ್ರಯತ್ನ, ತಮ್ಮ ಸ್ಥೈರ್ಯ, ಧೈರ್ಯ, ಆಮೇಲೆ ಚೆನ್ನಾಗಿ ಮನೆ ಕಟ್ಟಿ ಮನೆಗೆ ಒಳ್ಳೆ ಪೇಂಟಿಂಗ್ ಮಾಡಿ ನೆರೆಹೊರು ಮೆಚ್ಚಬೇಕು. ಅಷ್ಟು ನಾನು ಚೆನ್ನಾಗಿ ನನ್ನ ಮನೆ ಎಷ್ಟು ನೀಟಾಗಿ ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿಟ್ಟಿದ್ದೀರಿ ಅಂತೇಳಿ ನಿಮ್ಮ ಸ್ನೇಹಿತರಿಗೆ ಅಥವಾ ನೀವು ವರ್ಕ್ ಮಾಡ್ತಿದ್ದಂತಹ ಪ್ರೊಫೆಷ್ನಲ್ ಆಗಿ ಯಾರು ವರ್ಕ್ ಮಾಡ್ತಿದ್ದಾರೆ ಅಥವಾ ಯಾರು ಸ್ನೇಹಿತರಾಗಿದ್ದಾರೆ ಅವ್ರಿಗೆ ತೋರ್ಸಕ್ಕೆ ಇಷ್ಟಪಡ್ತೀರಿ. ಅದಕ್ಕಾಗಿ ಹಣವನ್ನು ಕೂಡ ನೀವು ಖರ್ಚು ಮಾಡುವ ಸಾಧ್ಯತೆ ಇದೆ. ಯಾವುದು ಹಣ ಖರ್ಚು ಮಾಡ್ತೀರಿ? ಇಂಟೀರಿಯರ್ ಡಿಸೈನ್, ಮನೆ ಸುಂದರವಾಗಿ ಕಾಣಬೇಕು, ಅದಕ್ಕೋಸ್ಕರ ಹಣ ವ್ಯಯ ಆಗುತ್ತೆ. ಹಣ ವ್ಯಯ ಅಂತಂದ್ರೂ ಕೂಡ ಯಾವುದಕ್ಕೆ ವ್ಯಯ ಆಯಿತು? ನೀವು ಇರುವಂಥ ಮನೆ ಸುಖ ಪಡೋಕ್ಕೋಸ್ಕರ ವ್ಯಯ ಆಯಿತು. ಒಳ್ಳೆ ಬೆಡ್ ಮೇಲೆ ಮಲಗಬೇಕು ಅನ್ನೋಂಥ ಆಸೆ ಆಗುತ್ತೆ, ಮೆತ್ತಗಿರಬೇಕು, ಹಿಂಗೆ ಮಲಗಿದ್ರೆ ಹಾಗೇ ನಿದ್ದೆ ಬರಬೇಕು ಅನ್ನೋಂಥ ಆಸೆ. ಯಾಕೆಂದರೆ 12ನೇ ಮನೆ ಅಂದರೆ ಬೆಡ್ ಕಂಫರ್ಟ್ ತೋರಿಸುತ್ತೆ. 12ನೇ ಮನೆ ಅಂದಾಗ ಮೋಕ್ಷ ಸ್ಥಾನವನ್ನು ಕೂಡ ತೋರಿಸುತ್ತೆ. ಆಗ ಶುಕ್ರ 12ನೇ ಮನೆಯಲ್ಲಿ ಹೋದಾಗ ನಿಮಗೆ ಪ್ರಾಪಂಚಿಕ ಸುಖ ಎಲ್ಲ ಅನುಭವಿಸ್ಬೇಕು ಅನಿಸುತ್ತೆ. ಒಳ್ಳೆ ಬೆಡ್ರೂಮಲ್ಲಿ ಸುಖ ಅನುಭವಿಸ್ಬೇಕು ಅನಿಸುತ್ತೆ.
ನಾನು ಮಲಗಿದ ತಕ್ಷಣ ಚೆನ್ನಾಗಿ ನಿದ್ದೆ ಬರಬೇಕು ಅಂತ ಆಸೆ ಆಗುತ್ತೆ. ನೀವು ಪುರುಷ ಜಾತಕರಾಗಿದ್ದರೆ ಸುಂದರ ಸ್ತ್ರೀಯ ಜೊತೆ ಸ್ನೇಹ ಬೆಳೆಸುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಸ್ತ್ರೀಯರನ್ನ ಗೌರವಿಸೋದನ್ನ ಮರಿಬೇಡಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಯಾರ ಮನೆಯಲ್ಲಿ ಸ್ತ್ರೀಯರನ್ನ ಗೌರವಿಸ್ತಾರೆ, ಪೂಜಿಸ್ತಾರೆ, ಅಂಥವ್ರ ಮನೆಯಲ್ಲಿ ದೇವತೆಗಳು ವಾಸ ಮಾಡ್ತಾರೆ. ಸ್ತ್ರೀಯರನ್ನ ಗೌರವಿಸಲ್ಲ ಅಂತ ಮನೆಯಲ್ಲಿ ದೇವತೆಗಳು, ಇವೆಷ್ಟೇ ಮನೇಲಿ ದೇವರ ಪೂಜೆ ಮಾಡಿದ್ರು ದೇವರು ಇರಲ್ಲ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಸಿಂಹರಾಶಿಯವರಿಗೆ ತೃತೀಯಾಧಿಪತಿ ಅಂದಾಗ ನೆರೆಹೊರೆಯವರು, ಮತ್ತೆ ಶುಕ್ರ ಜೊತೆಗೆ ಬುಧನೂ ಕೂಡ 12ನೇ ಮನೆಯಲ್ಲಿರೋದ್ರಿಂದ ನೆರೆಹೊರೆ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಕಲಹಗಳು ಆಗ್ಬೋದು, ಜಗಳಗಳು ಆಗ್ಬೋದು. ಅದಕ್ಕೆ ಸ್ವಲ್ಪ ಎಚ್ಚರವಾಗಿ ಕೂಡ ಇರಬೇಕು. ಚೆನ್ನಾಗಿದ್ರೆ ಕೆಲವ್ರಿಗೆ ಹೊಟ್ಟೆ ಉರಿ, ಮನೆಯೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿ ಚೆನ್ನಾಗಿ ಮಾಡ್ಕೊಂಡಾಗ ನೆರೆಹೊರೆಯವರು ಅಂದರೆ ನಿಮ್ಮ ಜೊತೆಗಿರುವಂಥವ್ರು, ನಿಮ್ಮ ಸಂಬಂಧಿಗಳು, ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ಸಹಿಸಕ್ಕಾಗಲ್ಲ. ಆ ಥರನೂ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಸೋಮವಾರ ಮಂಗಳವಾರ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಅನಾರೋಗ್ಯ, ಧನ ನಷ್ಟ, ಧನವನ್ನು ನಷ್ಟ ಮಾಡ್ಕೋಬೇಡಿ. ಸೋಮವಾರ ಮಂಗಳವಾರ ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣ, ಈಗೆಲ್ಲ ಎಕ್ಸ್ಚೇಂಜ್ ಸಿಸ್ಟಮ್ ಇಲ್ಲ. ಈಗೆಲ್ಲದಕ್ಕೂ ನೀವೇನು ಮಾಡಬೇಕು? ಹಣ ಕೊಡಬೇಕು. ಎಲ್ಲದಕ್ಕೂ ಏನು ಮಾಡಬೇಕು? ಹಣ ಕೊಡಬೇಕು. ನೀವು ಯಾವುದಕ್ಕೆ ಧನ ನಷ್ಟ ಮಾಡ್ತೀರಿ ಈ ವಾರದಲ್ಲಿ ಅಂದರೆ, ನೀವು ಕಷ್ಟಪಟ್ಟು ದುಡಿದಂತಹ, ಕೆಲಸ ಮಾಡಿ ದುಡಿದಂತಹ ಹಣವನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಖರ್ಚು ಮಾಡುವ ಸಾಧ್ಯತೆ ಇದೆ. ಅದು ಖರ್ಚು ಮಾಡೋದ್ರಿಂದ ಏನಾಗುತ್ತೆ? ಮಕ್ಕಳ ಜೊತೆ, ಪತಿ ಅಥವಾ ಪತ್ನಿ, ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ, ನೀವು ಸ್ತ್ರೀ ಆಗಿದ್ರೆ ಪತಿಯ ಜೊತೆ ವಾದ ವಿವಾದಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿಂಹರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ. ಇನ್ನು ವಾರದ ಕೊನೆ 5 ದಿನ ಸೂಪರ್ ಆಗಿದೆ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್. ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ, ವ್ಯಾಪಾರದಲ್ಲಿ ಹೆಚ್ಚಿಗೆ ಉತ್ತಮ ಆದಾಯ ಪ್ರಾಪ್ತಿಯಾಗುತ್ತೆ. ಮದ್ಯ ವ್ಯಾಪಾರದಲ್ಲಿದ್ದರೆ ಮದ್ಯ ವ್ಯಾಪಾರದಲ್ಲಿ ಒಳ್ಳೆ ಲಾಭ. ಪೆಟ್ರೋಲ್, ಡೀಸೆಲ್, ಆಯಿಲ್, ನೀರನ್ನು ಕೂಡ ಮಾರಾಟ ಮಾಡೋರು, ಕೆಲವರೆಲ್ಲ ಬಿಸಿಲರಿ ಇವೆಲ್ಲ ನೀರುಗಳು ಮಾರಾಟ ಮಾಡ್ತಿರಲ್ಲ, ಅವ್ರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ. ಬಟ್ಟೆ ವ್ಯಾಪಾರದಲ್ಲಿ ಅಧಿಕ ಲಾಭ ಆಗುತ್ತೆ. ಮತ್ತು ಉತ್ತಮವಾದ ಆರೋಗ್ಯ ಅನ್ನೋದು ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಆರೋಗ್ಯವೇ ಭಾಗ್ಯ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ ಅಲ್ವಾ. ನಾವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಡಬೇಕು. ನಿಮಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಈ ವಾರ ನಿಮಗೆ 5 ದಿವಸ ಉತ್ತಮವಾದ ಫಲ ಅನ್ನೋದು ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವರು ಓಂ ಕಾಲಕಾಲಾಯ ನಮಃ. ಯಾಕೆಂದರೆ ಕಾಲರ ಕಾಲ ಮಹಾಕಾಲ. ಯಾರು? ಭಗವಂತ ಶಿವ. ಅವನ ಕಾಲಾಯ ರೂಪದಲ್ಲಿ ನೆನಪು ಮಾಡ್ತಾ ಜೇನುತುಪ್ಪದಿಂದ ಶಿವಲಿಂಗವನ್ನು ಅಭಿಷೇಕ ಮಾಡಿ ಈ ವಾರದಲ್ಲಿ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಗೆ ಲಾಭ ಸ್ಥಾನದಲ್ಲಿ ಶುಕ್ರನ ಸಂಚಾರ. 6ನೇ ತಾರೀಕು ಜುಲೈ 2024 ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಸಂಚಾರ. ಅಲ್ಲಿ ಬುಧ ಕೂಡ ಲಾಭ ಸ್ಥಾನದಲ್ಲಿ ಸಂಚಾರ. ಕನ್ಯಾ ರಾಶಿಯವರಿಗೆ ಬುಧ ಯಾರು? ಧನಾಧಿಪತಿ. ಶುಕ್ರ ಯಾರು? ಧನಾಧಿಪತಿ ಮತ್ತೆ ಭಾಗ್ಯಾಧಿಪತಿ ಆಗಿ ಲಾಭ ಸ್ಥಾನದಲ್ಲಿ ಸಂಚಾರ. ಧನ ಎಲ್ಲಿಂದ ಬರುತ್ತೆ? ನಿಮ್ಮ ಫ್ಯಾಮಿಲಿಯ ಧನ. ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಲಾಭ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ನಿಮಗೆ ಧನ ಲಾಭ, ನಿಮ್ಮ ಭಾಷಣದಿಂದ ನಿಮಗೆ ಧನ ಲಾಭ,
ಸಂಗೀತಗಾರರಿಗೆ ಒಳ್ಳೆ ಧನ ಲಾಭ, ಆಮೇಲೆ ಫಿಲಂ ಆಕ್ಟರ್ಗೆ ಒಳ್ಳೆ ಧನ ಲಾಭ. ದಶಮಾಧಿಪತಿ ಜೊತೆಗೆ ಶುಕ್ರ ಇರೋದ್ರಿಂದ ಫಿಲಂ ಇಂಡಸ್ಟ್ರಿನಲ್ಲಿ ಇರ್ಬೋದು, ಫ್ಯಾಷನ್ ಶೋ ಇಂಡಸ್ಟ್ರಿನಲ್ಲಿ ಇರ್ಬೋದು, ನಿಮಗೆ ಧನ ಲಾಭ. ನಿಮ್ಮ ತಂದೆಯಿಂದ ನಿಮಗೆ ಭಾಗ್ಯೋದಯ. ಧರ್ಮ ಕ್ಷೇತ್ರಗಳು, ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ನಿಮಗೆ ಅನುಕೂಲಗಳು. ದೇವರ ಉಪಾಸನೆ ಮಾಡೋದ್ರಿಂದ ನಿಮಗೆ ಲಾಭ. ಅಕಸ್ಮಾತ್ ನಾನು ವಿದ್ಯಾರ್ಥಿ ಗುರುಜಿ, ಗುರುಗಳು ನನಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ನಮ್ಮ ಸ್ಕೂಲಲ್ಲಿ, ಯಾಕಂದರೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ನಾವು ಬರೆದಿದ್ದ ಎಕ್ಸಾಮು 100ಕ್ಕೆ 80% ಅಂದರೆ 20% ಟೀಚರ್ಸ್ ಲೆಕ್ಚರರ್ಸ್ ಕೊಡಬೇಕಾಗುತ್ತೆ. ಅದು ಇಂಜಿನಿಯರಿಂಗ್ ಮಾಡೋರ್ಗಂತೂ ಪ್ರಾಕ್ಟಿಕಲ್ಲು ಟೀಚರ್ಸ್ ಕೈಯಲ್ಲಿರುತ್ತೆ. ಇನ್ನು ಮೆಡಿಕಲ್ ಲ್ಯಾಬು ಅವರೆಲ್ಲ ಡಾಕ್ಟರ್ಗಳ ಕೈಯಲ್ಲಿ ಎಷ್ಟೋ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇರುತ್ತೆ. ಅಂಥವೆಲ್ಲ ನಿಮಗೆ ಪ್ರಾಪ್ತಿಯಾಗಿ ಲಾಭ ಬರುತ್ತೆ. ಕನ್ಯಾ ರಾಶಿ ಜಾತಕರಿಗೆ ಧನ ಲಾಭ ಯೋಗ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಉಂಟಾಗ್ತಿದೆ. ಅದ್ರ ಜೊತೆ ಗುರುಬಲ ಬೇರೆ ಇದೆ. ತಾಯಿಯಿಂದ ಮಹಾ ದೊಡ್ಡ ಅನುಕೂಲಗಳು. ತಾಯಿಗೆ ಗೌರವವನ್ನು ನೀವು ಕನ್ಯಾ ರಾಶಿಯವರು ಕೊಟ್ಟಷ್ಟು ನಿಮಗೆ ಅನುಕೂಲ ಆಗುತ್ತೆ. ದೈವ ಭಕ್ತಿಯನ್ನು ಮಾಡಿದಷ್ಟು ನಿಮಗೆ ಅನುಕೂಲಗಳಾಗುತ್ತೆ. ಲಾಂಗ್ ಜರ್ನೀಸ್ ನೀವು ಮಾಡಿದ್ರೆ ಅದರಿಂದನೂ ನಿಮಗೆ ಲಾಭ. ದೇಶ ವಿದೇಶಗಳ ಪ್ರಯಾಣವನ್ನು ಮಾಡ್ತೀರಿ, ಅಲ್ಲಿಂದನೂ ನಿಮಗೆ ಅನುಕೂಲಗಳನ್ನು ಕಲಿತೀರ. ಯಾವಾಗ ನಾವು ಏನೇ ಒಂದು ಕಲಿಯಕ್ಕೆ ಸಾಧ್ಯ ಅಂದರೆ ಪುಸ್ತಕವನ್ನು ಓದಬೇಕು ಅಥವಾ ದೇಶವನ್ನು ಸುತ್ತಬೇಕು. ಹಾಗೆ ಸಂಚಾರ ಮಾಡಿ ಅನೇಕ ವಿಚಾರಗಳನ್ನು ತಿಳ್ಕೊಂಡು ಕನ್ಯಾ ರಾಶಿಯವರು ಇನ್ನೂ ಜಾಸ್ತಿ ಬುದ್ಧಿವಂತರು ಆಗ್ತೀರಾ ಅನ್ನೋದನ್ನ ಸೂಚನೆ ತೋರಿಸ್ತಾ ಇದೆ. ದಶಮಾಧಿಪತಿ ಲಾಭ, ಗೌರವ, ಸ್ಥಾನ, ಮಾನ, ಫೈನಾನ್ಷಿಯಲ್ ಸೆಕ್ಟರ್, ಬೇರೆ ಕೆಲಸಗಳಿಗೆ. 11ನೇ ಮನೆ ಅಂದರೆ ಉಪಚಯ ಸ್ಥಾನ, ಕೆಲಸಗಳನ್ನು ಬದಲಾವಣೆ ಮಾಡುವಂತಹ ಮನಸ್ಥಿತಿ. ಇನ್ನು ಬೇರೆ ನೀವು ಕೆಲಸ ಮಾಡುವಂತಹ ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕ್ಗಳಿಂದ ಇನ್ನು ಬೇರೆ ಬೇರೆ ಕಡೆ ಕೆಲಸ ಮಾಡುವ ಯೋಗ ಕೂಡ ಉಂಟಾಗುತ್ತೆ. ಒಂದು ಟಿವಿ ಚಾನಲಲ್ಲಿ ಕೆಲಸ ಮಾಡ್ತಿರ್ತೀರಿ, ಮತ್ತೊಂದು ಟಿವಿ ಚಾನಲ್ಗೆ ಹೋಗ್ತೀರಿ. ಯಾವುದೋ ಒಂದು ಕಡೆ ಸಾಫ್ಟ್ವೇರ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಇನ್ನೊಂದು ಕಡೆ ಸಾಫ್ಟ್ವೇರ್ಗೆ ಶಿಫ್ಟ್ ಜಂಪ್ ಆಗ್ತೀರಿ. ಅಥವಾ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತೀರಿ, ಅಥವಾ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತೀರಿ. ಸರ್ಕಾರಿ ಪಬ್ಲಿಕ್ ಸೆಕ್ಟರ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಇರ್ಬೋದು. ಅಲ್ಲಿಂದ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೋಡಿ, ನಿಮಗೆ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಪೂರ್ಣ ಆಗುವಂತಹ ಸಮಯ ಅನ್ನೋದು ಬಂತು. ಹಾಗಾದರೆ ಕನ್ಯಾ ರಾಶಿಯವರಿಗೆ ಎಷ್ಟು ದಿನ ಶುಭ? ಇದೆಲ್ಲ ಗೋಚಾರ ಫಲ. ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಬೇಕು, ದಶಾಭುಕ್ತಿಗಳನ್ನು ನೋಡಿ ನಿರ್ಣಯವನ್ನು ಮಾಡಬೇಕಾಗುತ್ತೆ. ವಾರದ ಮೊದಲು 5 ದಿವಸ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶುಭ ಕಾರ್ಯಗಳನ್ನು ಆರಂಭಿಸದಿರಿ. ಆರಂಭಿಸಿದ್ರೆ ವಾದ ವಿವಾದಗಳಾಗಿ ವ್ಯಾಜ್ಯಗಳಿಗೆ ಸಿಲುಕುವ ಸಾಧ್ಯತೆ ಇರುತ್ತೆ. ಸಾರ್ವಜನಿಕರಿಂದ ಅಪಮಾನಗಳಾಗ್ಬೋದು, ಅಜೀರ್ಣ. ಯಾಕಂದರೆ ನಾವು ಅನ್ನಹಿ ಪೂರ್ಣ ಬ್ರಹ್ಮ ಅಂತ ಕರಿತೀವಿ. ಒಳ್ಳೆ ಆಹಾರ, ಸಾತ್ವಿಕ ಆಹಾರ, ಒಳ್ಳೆ ಊಟ ಮಾಡಬೇಕು, ಅದೇ ಪೂರ್ಣ ಬ್ರಹ್ಮ. ಅಜೀರ್ಣ ಆಗ್ಬೋದು, ಕಷ್ಟಗಳು ಹೆಚ್ಚಾಗ್ಬೋದು. ಆದರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ. ಸೇವೆಯಲ್ಲಿ ಪ್ರಮೋಷನ್, ಧನಲಾಭ, ಎಲ್ಲ ರೀತಿಯ ಅನುಕೂಲಗಳನ್ನು ಕನ್ಯಾ ರಾಶಿಯವರಿಗೆ ಉಂಟಾಗುತ್ತೆ. ನೀವು ಕನ್ಯಾ ರಾಶಿಯವರು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡಿದ್ರೆ ಒಳ್ಳೆಯದು. ಕನ್ಯಾ ರಾಶಿಯವರು ಶಿವನನ್ನ ವಿಭೂತಿಯಿಂದ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ಮ ರಾಶಿಯೇ ತುಲಾರಾಶಿ. ತುಲಾರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನು ಭವಿಷ್ಯ ಹೇಳ್ತಾರೆ ಅಂತ. 1 ಜುಲೈ 2024ರಿಂದ 7 ಜುಲೈ 2024ರ ತುಲಾರಾಶಿ ಭವಿಷ್ಯ. ಅದರ ತುಲಾರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶಿಯಾಧಿಪತಿ ಮತ್ತು ಅಷ್ಟಮಾಧಿಪತಿ ದಶಮ ಭಾವದಲ್ಲಿ ಶುಕ್ರನ ಸಂಚಾರ. ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಗೌರವಗಳು ಕಳ್ಕೋಬಹುದು. ಮಾಡ್ತಾ ಇರುವಂತಹ ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ಒಂದು ಸ್ತ್ರೀ ಬಾಸ್ ಇಂದ ತೊಂದರೆಗಳಾಗ್ಬೋದು.
ಅಥವಾ ವೃತ್ತಿನಲ್ಲಿ ವ್ಯಾಜ್ಯಗಳುಂಟಾಗ್ಬೋದು, ಜಾಗ್ರತೆಯನ್ನು ವಹಿಸಬೇಕು. ಅದಕ್ಕೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಒಂದು ನಾರಿಯನ್ನ ಪೂಜಿಸ್ತಾರೋ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ. ಅದಕ್ಕೆ ತುಲಾರಾಶಿಯವರು ಈಗ ಈ ವಾರ ಸ್ತ್ರೀಯರಿಗೆ ನೀವು ಗೌರವವನ್ನ ಕೊಡಲೇಬೇಕು. ವೃತ್ತಿ, ಗೌರವ, ಸನ್ಮಾನಗಳು, ನಿಮ್ಮ ಕರ್ಮಸ್ಥಾನ, ನೀವೆಲ್ಲಿ ಕೆಲಸ ಮಾಡ್ತೀರೋ ಅಂತ ಸ್ಥಾನದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಅದರಲ್ಲೂ MNC ಕಂಪ್ನಿಗಳು, ಸಾಫ್ಟ್ವೇರ್ ಕಂಪನಿಗಳು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಇಂಥ ಕಡೆ ಕೆಲಸ ಮಾಡೋರು ಜಾಗ್ರತೆ. ತುಲಾರಾಶಿ ಜಾತಕರು. ಈಗ ಗಾರ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರು ಜಾಗ್ರತೆ. ಆದರೆ ನಿಮಗೆ ಬುಧ ಒಳ್ಳೆ ಫಲ ಕೊಡ್ತಾನೆ, ಭಾಗ್ಯಾಧಿಪತಿ ಅಲ್ಲಿರೋದ್ರಿಂದ ನೆಗೆಟಿವ್ ಎಫೆಕ್ಟ್, ಶುಕ್ರನ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ವೃತ್ತಿ ಜೀವನದಲ್ಲಿ ಎಚ್ಚರವನ್ನ ತಗೋಬೇಕು ಈ ವಾರ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೂ ಬಹಳ ಎಚ್ಚರ. 5 ದಿವಸ ಸೂಪರ್ ಆಗಿದೆ ತುಲಾರಾಶಿಯವರಿಗೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗತ್ತೆ, ಧನಲಾಭ ಪ್ರಾಪ್ತಿಯಾಗತ್ತೆ. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ಮುಖ್ಯ ಯಾವುದು? ಧನ ಅಂತ. ಧನ ಪ್ರಾಪ್ತಿಯಾಗತ್ತೆ. ಧನವನ್ನ ನೀವು ಸಂಗ್ರಹಿಸ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ನೀವು ವಿವಾಹ ಆಗಿದ್ದರೆ, ಪುರುಷ ಜಾತಕರಾಗಿದ್ದರೆ ಪತ್ನಿಯಿಂದ ಸಂತೋಷ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದ ಅನುಕೂಲ, ಸಹಾಯ, ಸಂತೋಷ, ಸರ್ಕಾರದ ಜೊತೆಗಿನ ವ್ಯವಹಾರದಿಂದನೂ ಕೂಡ ಲಾಭ ಆಗುತ್ತೆ. ಆದರೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಅನಾರೋಗ್ಯ, ಪತ್ನಿಯ ಜೊತೆ ವಿವಾದ ಆಗುವಂಥದ್ದು ಅಥವಾ ಪತಿಯ ಜೊತೆ ವಿವಾದ ಆಗುವಂಥದ್ದು. ಆರೋಗ್ಯವನ್ನ ಕೆಡಿಸ್ಕೋಬೇಡಿ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ತರ ನೀವು ಮಾಡಬೇಕು. ಹಾಗಾದ್ರೆ ತುಲಾರಾಶಿಯವರು ಗಂಗಾಜಲದಿಂದ ಶಿವನ ಅಭಿಷೇಕವನ್ನ ಮಾಡ್ತಾ ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ. ತುಲಾರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಅಷ್ಟಮ ರಾಶಿ, 8ನೇ ರಾಶಿ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಶುಕ್ರ ನಿಮಗೆ ಸಪ್ತಮಾಧಿಪತಿ, ವ್ಯಯಾಧಿಪತಿ ಆಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನ ಅಂದ್ರೆ ಏನು? ಲಕ್. ಲಕ್ ಸುಲಭವಾಗಿ ಬರುತ್ತೆ. ಅದೃಷ್ಟ, ಯಾಕೆಂದ್ರೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಷ್ಟೇ. ಗುರುಬಲ ಇದೆ, ಅದ್ರ ಜೊತೆಗೆ ಶುಕ್ರ ಬಲ ಬೇರೆ. ಶುಕ್ರ ಸಪ್ತಮಾಧಿಪತಿ. ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನಲಾಭ. ಇಂಟರ್ನ್ಯಾಷನಲ್ ಟೂರ್ಸ್ ಮಾಡ್ತೀರಿ ನೀವು, ಅದು ಒಂದು ಯೋಗ ಅಲ್ವಾ? ಬೇರೆ ಬೇರೆ ದೇಶಗಳಿಗೆ ಹೋಗೋದು, ನೋಡೋದು, ಲಾಂಗ್ ಜರ್ನೀಸ್. ಆಮೇಲೆ ನಿಮ್ಮ ಸಂಗಾತಿಯ ಜೊತೆ ಯಾರು ಲವ್ ಮಾಡ್ತೀರಿ ಅಥವಾ ನಿಮ್ಮ ಸಂಗಾತಿ, ಪ್ರೀತಿ, ಇದರಲ್ಲೆಲ್ಲ ಅನುಕೂಲಗಳು ಕೂಡ ಕಂಡು ಬರುತ್ತೆ. ಅಥವಾ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದೆ, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನಿಮಗೆ ಭಾಗ್ಯೋದಯ, ಲಾಭ ಬಂದ್ಬಿಡುತ್ತೆ, ಅನುಕೂಲಗಳಾಗ್ಬಿಡುತ್ತೆ. ಶುಕ್ರ ವ್ಯಯಾಧಿಪತಿ, ಬಂದಿದಂತ ಲಾಭವನ್ನ ಖರ್ಚು ಮಾಡ್ತೀರಿ. ಶುಕ್ರ ಅಂದ್ರೆ ಖರ್ಚು ಮಾಡೋದು, ಪ್ರಾಪಂಚಿಕ ಸುಖ ಅನುಭವಿಸೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇಬ್ರು ಎಲ್ಲರೂ ಜೊತೆಗೆ ದೂರ ಹೋಗೋಣ ಅಂತ ನೀವು ಯೋಚನೆಗಳನ್ನು ಕೂಡ ಮಾಡುವ ಸಾಧ್ಯತೆಗಳು ಇದೆ. ಬಿಸ್ನೆಸ್ ಮಾಡೋರು, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರ್ಗೂ ಅತಿ ಹೆಚ್ಚು ಈ ವಾರ ಧನಲಾಭವನ್ನ ಕೊಡುವ ಸಾಧ್ಯತೆ ಇದ್ದಾನೆ ಶುಕ್ರ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಶತ್ರುಗಳ ಮೇಲೆ ಜಯ ಕೂಡ ನೀವು ಪ್ರಾಪ್ತಿ ಮಾಡ್ಕೊಂತೀರಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನ ಗೆಲ್ಲುತ್ತೀರಿ. ಶತ್ರುಗಳ ಮೇಲೆ ನೀವೇನ್ ಮಾಡ್ತೀರಾ? ಗೆಲ್ತೀರಾ. ಧನ ಅನ್ನೋದೇನಾಗುತ್ತೆ? ಸ್ವಲ್ಪ ಇದ್ದಿದ್ದ ದುಡ್ಡು ವೃದ್ಧಿ ಆಗತ್ತೆ. ಪತ್ನಿಯ ಜೊತೆ ಸಂತೋಷವನ್ನ ಅನುಭವಿಸ್ತೀರಿ. ಪುರುಷ ಜಾತಕರು, ಸ್ತ್ರೀ ಜಾತಕರು ಪತಿಯ ಜೊತೆ ಸಂತೋಷ, ಎಲ್ಲಾ ಕಾರ್ಯಗಳಲ್ಲಿ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ.
ಆದರೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಶನಿವಾರ ಭಾನುವಾರ ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಅಂತ ಹೇಳಲಾಗುತ್ತೆ. ಪ್ರೀತಿ ನಮ್ಮ ಜೀವನದಲ್ಲಿ ಏನಿರುತ್ತೆ? ಕೋಪನೂ ಇರುತ್ತೆ, ಪ್ರೀತಿನೂ ಇರುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ, ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡಿಬಿಡುತ್ತೆ. ಮನೋ ವಿನಯ ನಾಶನಃ, ನಾನು ನಾನು ಅನ್ನೋದು ವಿನಯವನ್ನು ನಾಶ ಮಾಡಿಬಿಡುತ್ತೆ. ಕೋಪ ನಾನು ಅಂತ ಅಹಂ ಅನ್ನೋದು ಬೇಡ. ಉದ್ವೇಗವನ್ನು ಮಾಡ್ಕೋಬೇಡಿ. ಪ್ರಿಯ ವೀಕ್ಷಕರೇ, ವಾರದ ಕೊನೆ 2 ದಿನ ಬಹಳ ಎಚ್ಚರಿಕೆಯನ್ನು ವಹಿಸಿ ಅಂತ ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ, ಶನಿವಾರ ಭಾನುವಾರ ಎಚ್ಚರ. ದೇವ ಮಹಾದೇವನಿಗೆ ನೆನಪು ಮಾಡಬೇಕು. ಓಂ ಮಹಾದೇವಾಯ ನಮಃ. ಎಲ್ಲ ದೇವತೆಗಳಿಗಿಂತಲೂ ದೇವ ಅಂದರೆ ಶಿವ, ಮಹಾದೇವ. ಅದಕ್ಕೆ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಾ? ಹೇಗೆ ಹೇಳ್ತಾರೆ ಗುರುಜಿ, ಏನಿದೆ ಭವಿಷ್ಯ ಅಂತ? 1ನೇ ತಾರೀಕು ಜುಲೈಯಿಂದ 7ನೇ ತಾರೀಕು ಜುಲೈ 2024 ಧನಸ್ಸು ರಾಶಿ ಭವಿಷ್ಯ. ಈಗ ಧನಸ್ಸು ರಾಶಿಗೆ ಅಷ್ಟಮದಲ್ಲಿ ಶುಕ್ರನ ಸಂಚಾರ. ಅಷ್ಟಮ ಆದ ತಕ್ಷಣ ಎಲ್ಲ ಭಯ ಪಡ್ತಾರೆ. ಯಾಕಂದ್ರೆ ಆಯುಷ್ ಸ್ಥಾನ, ದುಸ್ಥಾನ. ಶುಕ್ರ ನಿಮ್ಗೆ ಎಷ್ಟನೇ ಮನೆ? 6ನೇ ಮನೆ ಅಧಿಪತಿ, ಲಾಭಾಧಿಪತಿ. ಅಷ್ಟಮ ಭಾವದಲ್ಲಿ ಸಂಚಾರ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಯಾವುದರಿಂದ ಲಾಭ ಬರುತ್ತೆ? ಸ್ತ್ರೀಯಿಂದ ಲಾಭ ಬರುತ್ತೆ. ನೀವೇನ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರೆ ಅಲ್ಲಿಂದನೂ ಲಾಭ ಬರುತ್ತೆ ಧನಸ್ಸು ರಾಶಿಯವರಿಗೆ. ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದರಿಂದನೂ ಲಾಭ. ಹಾಸ್ಪಿಟಲ್ ಕೆಲಸ ಮಾಡುವಂಥ ಡಾಕ್ಟರ್ಗಳಿಗೂ ಇಂದನೂ ಲಾಭ. ಅಂದ್ರೆ ಸಡನ್ ಆಗಿ ಅನುಕೂಲ ಆಗ್ಬಿಡುತ್ತೆ. ಸಡನ್ ಗೈನ್. ಯಾರಿಂದ? 6ನೇ ಮನೆ. ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿಪರೀತ ರಾಜಯೋಗವನ್ನ ಕೊಟ್ಬಿಡ್ತಾನೆ. ಮೈನಸ್ ಇಂಟು ಮೈನಸ್. ಯಾರು ಮೈನಸ್ ಅನ್ನಲ್ಲ, ಮೈನಸ್ ಇಂಟು ಮೈನಸ್ ಆಲ್ಜಿಬ್ರಾದಲ್ಲಿ ಪ್ಲಸ್ ಅಂತೀವಿ. ಹಾಗೆ 6ನೇ ಮನೆ ಅಧಿಪತಿ 8ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಹುಷಾರಿಲ್ಲ ಆದ್ರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಜಾಸ್ತಿ ಬಂದು ದುಡ್ಡು ಬಂದ್ಬಿಡ್ಬೋದು. ಶತ್ರುಗಳ ಇಂದನೇ ನಿಮ್ಗೆ ಅನುಕೂಲಗಳು ಆಗ್ಬಿಡ್ಬೋದು, ಲಾಭ ಬಂದ್ಬಿಡ್ಬೋದು. ಆ ಥರ ಶುಕ್ರ ಧನಸ್ಸು ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಾನೆ. ಗುಪ್ತ ವಿದ್ಯೆಗಳನ್ನು ಕಲಿಯುವಂಥದ್ದು, ಅಕಲ್ಟ್ ಸೈನ್ಸ್ ಅಂತೀವಿ, ಆಧ್ಯಾತ್ಮಿಕ ವಿದ್ಯೆಗಳನ್ನು, ಇಂತಹ ಡೀಪ್ ಆಗಿ ವಿದ್ಯೆಯನ್ನು ಕಲಿಯುವಂಥದ್ದು. ಅಥವಾ ನಿಮ್ಮ ಸಂಗಾತಿಯ ಕುಟುಂಬದಿಂದ ಧನ ಲಾಭ ಆಗುವಂಥದ್ದು. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಕುಟುಂಬದಿಂದ, ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಯ ಕುಟುಂಬದಿಂದ ಧನ ಲಾಭ ಆಗುವಂಥದ್ದು. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ 2 ದಿನ, ಸೋಮವಾರ ಮಂಗಳವಾರ ಮಕ್ಕಳ ಜೊತೆ ವಿವಾದ ಆಗುವಂಥದ್ದು. ಈಗಿನ ಮಕ್ಕಳು ಒಬ್ರು ಇಬ್ರು ವಿವಾದ ಮಾಡ್ಕೋಬೇಡಿ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ. ಅದಕ್ಕೆ ಮಕ್ಕಳಿಗೆ ನಾನು ಅಹಂ ಸ್ವಸ್ಥಃ, ನಾನು ಆರೋಗ್ಯವಾಗಿದ್ದೀನಿ, ಐ ಆಮ್ ಫೈನ್ ಅನ್ನೋದನ್ನ ಒಳಗಡೆ ಕಲಿಬೇಕು. ಮತ್ತು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಮಾಡಿ. ಆದರೆ ಈ ವಾರದಲ್ಲಿ ಧನಸ್ಸು ರಾಶಿಯವರಿಗೆ 5 ದಿನ ಶುಭ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ, ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನು ಪಡಿತೀರಿ. ನಿಮಗಿರುವಂಥ ವ್ಯಾಧಿಗಳು, ಕಾಯಿಲೆಗಳೆಲ್ಲ ನಿವಾರಣೆ ಆಗುತ್ತೆ. ಧನಲಾಭ ಕೂಡ ಆಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಅದಕ್ಕೆ ನೀವೇನು ಮಾಡಿಸ್ಬೇಕು? ಈ ವಾರ ಪಂಚಾಮೃತ ಅಭಿಷೇಕವನ್ನ ಶಿವನಿಗೆ ಮಾಡಿಸ್ತಾ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಬೇಕು. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 1ನೇ ತಾರೀಕು ಜುಲೈಯಿಂದ 7ನೇ ತಾರೀಕು ಜುಲೈ 2024 ಮಕರ ರಾಶಿ ಭವಿಷ್ಯ. ಹಾಗಾದರೆ ಮಕರ ರಾಶಿಯವರಿಗೆ ಹೇಗಿದೆ? ಆ ಮಕರ ರಾಶಿಗೆ ಶುಕ್ರ ಯೋಗಕಾರಕ, ಪಂಚಮಾಧಿಪತಿ, ದಶಮಾಧಿಪತಿಯಾಗಿ
ಸಪ್ತಮದಲ್ಲಿ ಸಂಚಾರ. ಅದಕ್ಕೆ ಏನು ಮಾಡಬೇಕು? ಮಕರ ರಾಶಿಯವರು ಶುಕ್ರ ಸಪ್ತಮದಲ್ಲಿ ಗೋಚಾರದಲ್ಲಿ ಸಂಚಾರ ಮಾಡಬೇಕಾದ್ರೆ ಒಂದಕ್ಕಿಂತ ಹೆಚ್ಚು ಸಂಬಂಧಗಳು ಉಂಟಾಗ್ಬಿಡುತ್ತೆ. ಇತರರ ದಾಂಪತ್ಯ ಜೀವನದಲ್ಲಿ ಯಾವುದೂ ಅಡೆತಡೆ ಇಲ್ಲದೆ ಪ್ರವೇಶ. ಇದರಿಂದ ಏನಾಗುತ್ತೆ? ನಿಮ್ಮ ಘನತೆ ಗೌರವಕ್ಕೆ ನಷ್ಟ ಆಗುವ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು. ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಸ್ತ್ರೀಯರಿಗೆ ಪೂಜಿಸ್ತಾರೋ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ. ಆದ್ದರಿಂದ ಮಕರ ರಾಶಿಯವರು ಸ್ತ್ರೀ ಇರ್ಬೋದು ಪುರುಷರಿರ್ಬೋದು ಅನ್ಯರ ದಾಂಪತ್ಯ ಜೀವನದಲ್ಲಿ ಪ್ರವೇಶವನ್ನು ಮಾಡೋದು ತಪ್ಪಿಸ್ಬೇಕು, ಮಾಡಬಾರದು. ಬುಧ 6ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ. ಈ ವಿಚಾರದಿಂದ ಮರ್ಯಾದೆ ಕಮ್ಮಿ ಆಗ್ಬೋದು, ವಿವಾದಗಳು ಉಂಟಾಗ್ಬೋದು. ಯಾಕೆಂದರೆ ಸಮಾಜದಲ್ಲಿರುವಂಥ ಗೌರವಗಳು ಕಡಿಮೆ ಆಗ್ಬೋದು. ಎಚ್ಚರ. ಆ ಜೊತೆಗೆ ಭಾಗ್ಯೋದಯನೂ ಆಗುತ್ತೆ. ಕೆಲವು ಟೈಮಲ್ಲಿ ನಾವು ಮಾಡುವಂಥ ತಪ್ಪು ಗೊತ್ತಾಗಿದ ತಕ್ಷಣ ಜನ ಲವ್ ಮಾಡ್ತಿದ್ದಾರೆ ಅಂದರೆ ವಿವಾಹನೂ ಮಾಡಿಸ್ಬಿಡ್ಬೋದು. ಆ ಥರ ಆಗುವ ಸಾಧ್ಯತೆಗಳಿದೆ ಮಕರ ರಾಶಿಯವರಿಗೆ. ಆದರೆ ಮಕರ ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ, ಧನದ ಕಡೆ ಹೆಚ್ಚು ಗಮನ ಕೊಡಿ. ಮಾನಸಿಕ ಹಿಂಸೆ ಆಗುವ ಸಾಧ್ಯತೆ, ನಿದ್ರಾಭಂಗ, ಮಲಗದ ನಿದ್ದೆ ಬರಲ್ಲ. ಅದು ಯಾರೋ ಫೋನ್ ಮಾಡಿ ಏನಾದರೂ ಒಂದು ವಿಷಯಗಳು ತಲೆಯಲ್ಲಿ ಇಟ್ಬಿಟ್ರೆ ಅದೇ ನೆನಪು ಬಂದು ನಿದ್ದೆ ಬರಲ್ಲ. ಅದಕ್ಕೆ ನೆಮ್ಮದಿಯಾಗಿ ಮಲಗೋಕ್ಕೆ ಪ್ರಯತ್ನವನ್ನು ಮಾಡಿ. ಭಯ ಆಗ್ಬೋದು, ಭಯ ಪಡಬೇಡಿ, ಧೈರ್ಯ ಇರಬೇಕು. ಭಯಮೇವಸ್ತಿ ಶತ್ರುಹು, ಭಯನೇ ಒಂದು ದೊಡ್ಡ ಶತ್ರು ತಿಳ್ಕೊಂಡು ಧೈರ್ಯವಾಗಿರ್ರಿ. ಎಲ್ಲರ ಮೇಲೆ ಸಂಶಯದ ಬುದ್ಧಿಯನ್ನ ಬಿಟ್ಬಿಡಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಾಗುತ್ತೆ. ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಅದಕ್ಕೆ ಯಾವಾಗಲೂ ಕೂಡ ನಹಿ ಶೌರ್ಯ ಪರಂ ಕಿಂಚಿತ್ ಅಂತೀವಿ. ಶೌರ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅಹಮಸ್ಮಿ ಯೋಧ, ನಾನೊಬ್ಬ ಯೋಧ. ಜೀವನದಲ್ಲಿ ಪ್ರಪಂಚ ಅನ್ನೋದೇ ಒಂದು ದೊಡ್ಡ ಕುರುಕ್ಷೇತ್ರ ಅಲ್ವಾ? ಕುರುಕ್ಷೇತ್ರದಲ್ಲಿ ಯುದ್ಧ ಹೆಂಗೆ ನಡೀತಿತ್ತೋ ಹಾಗೆ ನಮ್ಮ ಜೀವನದಲ್ಲಿ ಅನೇಕ ವಿಚಾರಗಳು ಬರ್ತಾ ಇರುತ್ತೆ. ಅದರ ಮೇಲೆಲ್ಲ ವಿಜಯ ಪಡಿತೀರಿ. ಸಂತೋಷ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ವಾರದ ಕೊನೆ 2 ದಿನ ತುಂಬ ಟೈಮ್ ಚೆನ್ನಾಗಿರುತ್ತೆ ಮಕರ ರಾಶಿ ಜಾತಕರಿಗೆ. ಮಕರ ರಾಶಿ ಜಾತಕರು ಬಿಲ್ವ ಪತ್ರೆಯಿಂದ ಶಿವನನ್ನ ಜಪ ಮಾಡ್ತಾ ಮಹಾದೇವನ ರೂಪದಲ್ಲಿ ಓಂ ಮಹಾದೇವಾಯ ನಮಃ, ದೇವರ ದೇವ ಮಹಾದೇವನ ರೂಪದಲ್ಲಿ ಶಿವನ ಜಪ ಮಾಡಿ ಶಿವ ನಿಮಗೆ ಒಳ್ಳೆಯದನ್ನ ಮಾಡ್ತಾನೆ. ಇನ್ನು ರಾಶಿಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡೋಣ ಈಗ ಕುಂಭರಾಶಿಯವರಿಗೆ ಹೇಗಿದೆ ಗ್ರಹಗಳು. ಕುಂಭರಾಶಿಯವರಿಗೆ ಶುಕ್ರ ಯೋಗಕಾರಕ. ಶುಕ್ರ ನಿಮಗೆ ಚತುರ್ಥಾಧಿಪತಿ ಮತ್ತು ದಶಮಾಧಿಪತಿ, ಭಾಗ್ಯಾಧಿಪತಿ. ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಯೋಗಕಾರಕ ಶುಕ್ರ 6ನೇ ಮನೆಯಲ್ಲಿ ಸಂಚಾರ. 6ನೇ ಮನೆ ಅಂದ ತಕ್ಷಣ ಏನಂತೀವಿ? ದುಃಖ. 6ನೇ ಮನೆ ಅಂದ ತಕ್ಷಣ ಶತ್ರು. ಯಾರು ನಿಮಗೆ ಈ ವಾರದಲ್ಲಿ ಶತ್ರು? ಸ್ತ್ರೀಯರೇ ಶತ್ರು ಆಗ್ಬೋದು. ಯಾವುದಾದ್ರೂ ನೀವು ಕೆಲಸಗಳಲ್ಲಿದ್ದಾಗ ಈಗ ಹೆಣ್ಮಕ್ಳು ಬಹಳ ಈಸಿಯಾಗಿ ಕೇಸ್ ಹಾಕ್ಬಿಡ್ಬೋದು. ಆ ಕೇಸ್ಗೆ ಓಡಾಡಬೇಕಾಗ್ಬರ್ಬೋದು. ಹಣದ ವಿಚಾರದಲ್ಲಿ ದಾರಿದ್ರ್ಯ ಹೆಚ್ಚಾಗ್ಬೋದು. ಅದಕ್ಕೆ ಅನಾರೋಗ್ಯ ಉಂಟಾಗ್ಬೋದು. ಯೂರಿನರಿ ಇನ್ಫೆಕ್ಷನ್ ಆಗ್ಬೋದು. ಅದಕ್ಕೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಮನೆ ವಿಚಾರದಲ್ಲಿ ಮಾರಾಟ ಮಾಡಬೇಡಿ. ಯಾರು ವಾಹನ, ಮನೆ ಅವೆಲ್ಲ ಈ ಟೈಮಲ್ಲಿ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಮಾರಬಾರ್ದು. ನಿಮ್ಮ ತಂದೆಯ ಆರೋಗ್ಯ ಕೆಡುವ ಸಾಧ್ಯತೆ ಇರುತ್ತೆ. ಯಾವುದೋ ತೀರ್ಥಕ್ಷೇತ್ರ ದೇವರ ದರ್ಶನ ಮಾಡಬೇಕು ಅಂದರೆ ವಿಳಂಬ ಆಗುವಂಥದ್ದು, ದೇವತಾ ಕಾರ್ಯಗಳು ವಿಳಂಬ, ಅಥವಾ ಶತ್ರುಗಳಿಂದ ನಿಮಗೆ ತೊಂದರೆಗಳಾಗುವಂಥದ್ದು, ಅವರೇನಾದ್ರು ನೆಗೆಟಿವ್ ಎಫೆಕ್ಟ್ ಮಾಡಿಬಿಟ್ರೆ ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು, ಈ ಥರ ಸಮಸ್ಯೆಗಳು ಉಂಟಾಗುತ್ತೆ ಕುಂಭರಾಶಿ ಜಾತಕರಿಗೆ. ಮನೆ ವಿಚಾರದಲ್ಲಿ ತೊಂದರೆ, ವಾಹನಗಳ ವಿಚಾರದಲ್ಲಿ ತೊಂದರೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು,
ಇನ್ನು ಕೃಷಿ ಭೂಮಿ, ನಾನು ರೈತನಾಗಿದ್ದರೆ ಬೆಳೆಗಳು ಸರಿಯಾಗಿ ಬರದೆ ಹೆಚ್ಚಿಗೆ ಮಳೆ ಆಗಿ ಆ ಬೆಳೆ ನಾಶ ಆಗುವ ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿ ಜಾತಕರಿಗೆ. ಕುಂಭರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಟೈಮ್ ತುಂಬ ಚೆನ್ನಾಗಿದೆ. ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ. ಧನಲಾಭ ಕೂಡ ನಿಮಗೆ ಆಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇರಬೇಕು ಅಲ್ವಾ? ಧೈರ್ಯ ಇದ್ರೆ ಎಲ್ಲವನ್ನು ಸಾಧನೆ ಮಾಡ್ಬೋದು. ಭಯಮೇವಸ್ತಿ ಶತ್ರು. ಭಯ ಅನ್ನೋದೇ ನಮಗೆ ಒಂದು ಶತ್ರು. ಅದರಿಂದ ಧೈರ್ಯ ಹೆಚ್ಚಾಗುತ್ತೆ. ನೆಮ್ಮದಿಯ ಜೀವನವನ್ನು ಸೋಮವಾರ ಮಂಗಳವಾರ ಕುಂಭರಾಶಿಯವರು ನಡೆಸ್ತೀರ. ಆದರೆ ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಅಲ್ವಾ? ಮನೆಗೆ ಯಾರು ಒಬ್ರು ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಅವರು ನೋಡೋದು ಒಂದು ಕರ್ಮ. ಧರ್ಮರಾಜನಿಗೆ ಪಾಂಡವರು ಮಾಡಿದ ತಪ್ಪು ಅಥವಾ ಒಂದು ನರಕವನ್ನು ತೋರಿಸಿದ್ದು ನೋಡೋದೇ ಒಂದು ತಪ್ಪಾಗಿರುತ್ತೆ. ಅದೇ ಒಂದು ನರಕವನ್ನು ನೋಡೋದು ಕೂಡ ಹಾಗೆ. ಪ್ರಯತ್ನಗಳಲ್ಲಿ ಸೋಲು ಉಂಟಾಗುವಂಥದ್ದು, ಮಾನಸಿಕವಾಗಿ ಬೇಸರ ಆಗುವಂಥದ್ದು, ಭಯ ಅನ್ನೋದನ್ನ ಆಗುತ್ತೆ. ಅದಕ್ಕೆ ಭಯಮೇವಸ್ತಿ ಶತ್ರು. ಭಯ ಅನ್ನೋದು ಪಡಬಾರದು. ಐ ಕ್ಯಾನ್ ಡೂ, ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅಹಂ ಸ್ವಸ್ಥಃ, ನಾನು ಆರೋಗ್ಯವಾಗಿದ್ದೀನಿ ಅಂತ ಚಿಂತನೆಗಳು ಮಾಡಬೇಕು. ಧನನಷ್ಟ ಆಗುವ ಸಾಧ್ಯತೆಗಳು ಕೂಡ ಇದೆ. ಈ ವಾರದ ಕೊನೆ 5 ದಿನ ಕುಂಭರಾಶಿಯವರು ಎಚ್ಚರ. ಕುಂಭರಾಶಿಯವರು ಓಂ ಸದ್ಗುರುವೇ ನಮಃ. ಗುರುಗಳಿಗೆ ಗುರು ಸದ್ಗುರು ಶಿವ. ಅದರಿಂದ ಸದ್ಗುರುವಿನ ರೂಪದಲ್ಲಿ ಶಿವನ ನೆನಪು ಮಾಡಿದ್ರೆ ಕುಂಭರಾಶಿಯವರಿಗೆ ಒಳ್ಳೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ, 12ನೇ ರಾಶಿ ಯಾವುದು? ಮೀನರಾಶಿ. ಎಲ್ಲರೂ ಮೀನರಾಶಿಯವರು ಕಾಯ್ತಾ ಇದ್ದೀರಲ್ವಾ? ಗುರೂಜಿ ಏನು ಭವಿಷ್ಯ ಹೇಳ್ತಾರೆ, ನನ್ನ ಭವಿಷ್ಯ ಹೇಗಿದೆ ಈ ವಾರ ಅಂತ ಕಾಯ್ತಾ ಇರ್ತೀರಿ. 1ನೇ ತಾರೀಕು ಜುಲೈ 2024ರಿಂದ 7ನೇ ತಾರೀಕು ಜುಲೈ 2024 ಮೀನರಾಶಿ ಭವಿಷ್ಯ. ಮೀನರಾಶಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ? 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ. ಶುಕ್ರ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಬುದ್ಧಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ವಿಸ್ಡಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾವ ಸ್ಟಾಕಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಹಣ ಮಾಡಬೇಕು ಅನ್ನೋಂತಹ ಬುದ್ಧಿ ಜ್ಞಾನ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಮನೆಗಳಿದ್ರೆ ಮನೆಗಳಿಂದ ಧನ ಲಾಭ, ವಾಹನಗಳಿಂದ ಲಾಭ. ಮೀನರಾಶಿಯವರಿಗೆ ಅಷ್ಟಮಾಧಿಪತಿ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಬುದ್ಧಿ ಉಪಯೋಗಿಸ್ತೀರಿ. ಲೈಫ್ ಇನ್ಶೂರೆನ್ಸ್ ಏನೋ ಎಲ್ಲೋ ನಿಂತೋಗ್ಬಿಟ್ಟಿರುತ್ತೆ. ಆ ದುಡ್ಡು ಹೆಂಗೆ ತೆಗಿಬೇಕು ಅಂತ ಗೊತ್ತಾಗ್ತಿರಲ್ಲ. ಅವಾಗ ನಿಮಗೆ ದಾರಿ ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆ ಲ್ಯಾಪ್ಸ್ ಆಗೋಗ್ಬಿಟ್ಟಿರುತ್ತೆ. ಅದನ್ನ ಹೇಗೆ ನೀವು ಅದನ್ನ ವಾಪಸ್ ತಗೋಬೇಕು ಅನ್ನುವಂತಹ ಬುದ್ಧಿಶಕ್ತಿ ಚೆನ್ನಾಗಿ ವರ್ಕ್ ಆಗುತ್ತೆ. ವಿದ್ಯೆಯಿಂದ ಧನಲಾಭವನ್ನ ಮಾಡ್ಕೊಂತೀರಿ. ನಿಮ್ಮ ಜ್ಞಾನದಿಂದ ಧನಲಾಭ. ಅದರಲ್ಲೂ ನಿಮ್ಮ ಜ್ಞಾನ ಬುದ್ಧಿಯನ್ನು ಉಪಯೋಗಿಸುವಂಥ ಸ್ತ್ರೀಯರಿಗೆ ಧನಲಾಭ. ಫ್ಯಾಷನ್ ಶೋ ಮಾಡೋರಿಗೆ ಧನಲಾಭ ಉಂಟಾಗುತ್ತೆ. ಸುಂದರವಾದ ಸ್ತ್ರೀ ಉಡುಪುಗಳನ್ನು ಮಾರಾಟ ಮಾಡೋರಿಗೆ ಸಡನ್ ಗೈನ್ ಆಗುತ್ತೆ. ನೀವು ಹಾಕಿರೋ ಸ್ಟಾಕಲ್ಲಿ ಸಡನ್ ಗೈನ್ ಆಗ್ಬೋದು. ಯಾರು ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಶೇರ್ಗಳು ಹಾಕಿದ್ದೀರಾ, ಮೀನರಾಶಿಯವರು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಸಡನ್ನಾಗಿ ಈ ವಾರದಲ್ಲಿ ನಿಮ್ಮ ಸ್ಟಾಕು ಗೈನ್ ಆಗ್ಬೋದು. ಆದರೆ ನಿಮ್ಮ ಸ್ಟಾಕ್ ಇದೇ ಪರ್ಟಿಕ್ಯುಲರ್ ಆಗಿ ಈ ಶೇರೇ ಆಗುತ್ತೆ ಅನ್ನೋದಕ್ಕೆ ಆ ಶೇರ್ದು ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಬರುತ್ತಲ್ಲ, ಆ ಟೈಮ್ ಬಹಳ ಮುಖ್ಯ. ಆ ಟೈಮ್ ನೋಡಿದಾಗ ಅವಾಗ ಆ ಶೇರ್ ಚೆನ್ನಾಗಿ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಇನ್ನು ಚೆನ್ನಾಗಿ ನಿಮಗೆ ವಿಶ್ಲೇಷಣೆಯನ್ನ ಮಾಡ್ಬೋದು. ಹಾಗಾದರೆ ಮೀನರಾಶಿಯಲ್ಲಿ ರಾಹು ಸಂಚಾರ ಆಗ್ತಿದ್ದಾನೆ. ಸ್ವಲ್ಪ ಮಾನಸಿಕ ಒತ್ತಡ ಅನ್ನೋದಿರುತ್ತೆ, ಟೆನ್ಷನ್ಸ್ ಅನ್ನೋದು ಕೂಡ ಇರುತ್ತೆ. ನೀವು ಊಹೆ ಬಿಟ್ಟು ಎಕ್ಸ್ಟ್ರಾ ಅದು ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹ್ಯೂಜ್ ಮನಿ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೀನರಾಶಿಯವರಿಗೆ. ಹಾಗಾದರೆ ಮೀನರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೀವು ಕೇಳಿದ್ರೆ, ಸೋಮವಾರ ಮಂಗಳವಾರ ಧನ ನಷ್ಟ. ಹಣದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಧನಂ ಮೂಲಂ ಇದಂ ಜಗತ್. ಹಿಂದಿನ ಕಾಲದಲ್ಲಿ ನಾವೊಂದು ಬೆಳೀತಾ ಇದ್ವಿ, ಅವರೊಂದು ಬೆಳೀತಾ ಇದ್ರು, ಎಕ್ಸ್ಚೇಂಜ್ ಸಿಸ್ಟಮ್ ಇತ್ತು. ಈಗ ಎಲ್ಲದಕ್ಕೂ ಒಂದೇ ಇದೆ. ಏನು, ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ನಿಮ್ಮ ಹತ್ರ ಡಾಲರ್ಸ್ ಕಂಪಲ್ಸರಿ ಇರಲೇಬೇಕು.
ನೀವು ಇಡೀ ವಾರದಲ್ಲಿ ಓಡಾಡ್ತೀರಾ ಅಂದರೆ ಕ್ಯಾಶ್ ಇರಬೇಕು ಅಲ್ವಾ, ಅಥವಾ UPI ಆದರೂ ಇರಬೇಕು. ಅದಕ್ಕೆ ಧನ ನಷ್ಟ ಆಗ್ಬೋದು, ವಿಘ್ನಗಳು ಬರುವ ಸಾಧ್ಯತೆಗಳು ಕೂಡ ಇದೆ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಕಣ್ಣನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಕಣ್ಣಿಗೆ ಒಂಚೂರು ಕೂದಲು ಬಿದ್ದರೂ ನೋವು ಸಹಿಸಕ್ಕಾಗಲ್ಲ. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಅಂದ್ರೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅದು ಬಹಳ ಮುಖ್ಯ. ಕೊರೋನಾ ಟೈಮಲ್ಲಿ ಬೇಕಾದಷ್ಟು ಹಣ ಇತ್ತು, ಎಷ್ಟೋ ಜನ ಹೋಗಿ ಇಷ್ಟು ದುಡ್ಡು ಕೊಡ್ತೀವಿ ಎಂದು ಡಾಕ್ಟ್ರು ಶರೀರ ಮುಟ್ಟಕ್ಕೂ ಎದುರ್ಕೊಳ್ಳೋರು. ಅದಕ್ಕೆ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದು 2020 ಕೋವಿಡ್ ಬಂದಾಗ ತುಂಬಾ ಜನಕ್ಕೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಈಗ ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿದೆ ಮೀನರಾಶಿಯವರಿಗೆ. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ. ಯಾಕೆ ನಮ್ಗೇನ್ ಬೇಕು? ಜಯ ಬೇಕು. ಸೋಲ್ ಯಾರನ್ನ ಒಪ್ಕೊಂತೀರಾ? ಇಲ್ಲ ತಾನೆ. ನನಗೆ ಜಯ, ವಿಜಯ, ಉತ್ತಮವಾದ ವಸ್ತ್ರ. ಕೆಲವು ಒಳ್ಳೆ ಬಟ್ಟೆ ತರ್ತಾರ, ಹಾಕೊಳ್ಳೋದೇ ಇಲ್ಲ. ಹಬ್ಬ ಬರ್ಲಿ, ಹುಣ್ಣಿಮೆ ಬರ್ಲಿ, ಅಮಾವಾಸ್ಯೆ ಬರ್ಲಿ ಅಂತ ತಳ್ತಾ ಇರ್ತೀರಿ. ಅದು ಉತ್ತಮವಾದ ವಸ್ತ್ರಗಳು ಹಾಕೊಳ್ಳೋಕ್ಕೂ ಕೂಡ ಯೋಗ ಅನ್ನೋದು ಮೀನರಾಶಿಯವರಿಗೆ ಪ್ರಾಪ್ತಿಯಾಗ್ತಿದೆ. ಉತ್ತಮವಾದ ಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ನೇಮ್ ಅಂಡ್ ಫೇಮ್, ಹೆಸರುವಾಸಿ ಆಗ್ತೀರಿ. ಮತ್ತೆ ಧನಲಾಭ, ಯಾಕೆಂದ್ರೆ ಧನ ಇಂದ ಲಾಭ ಆಗುತ್ತೆ. ಯಾವುದರಿಂದ ಧನ ಲಾಭ ಆಗುತ್ತೆ? ನಿಮಗೆ ಸ್ತ್ರೀಯಿಂದ ಧನಲಾಭ, ವಾಹನಗಳಿಂದ ಧನಲಾಭ, ಮನೆಯಿಂದ ಧನಲಾಭ, ಸಿನಿಮಾ ಇಂಡಸ್ಟ್ರಿಗಳಲ್ಲಿರೋರಿಗೆ ಆಕ್ಟಿಂಗ್ ಮಾಡೋದ್ರಿಂದ ಧನಲಾಭ. ಹೀಗೆ ಬುದ್ಧಿಶಕ್ತಿ, ಟೀಚರ್ಸ್ಗಳಿಗೆ ಜ್ಞಾನದಿಂದ ಧನಲಾಭ, ಶೇರ್ ಮಾರ್ಕೆಟ್ ಇಂದ ನಿಮಗೆ ಧನಲಾಭ, ಸ್ನೇಹಿತರಿಂದ ನಿಮಗೆ ಸಹಾಯ. ನೋಡಿ ಎಷ್ಟು ತರ ನಿಮಗೆ ಅನುಕೂಲಗಳು ಆಗುತ್ತೆ. ಶುಕ್ರ ನಿಮಗೆ ಮೀನರಾಶಿಯವರಿಗೆ 3ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿ. ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಅನುಕೂಲ, ಅವರ ಸಹಕಾರದಿಂದ ನಿಮಗೆ ಧನ ಪ್ರಾಪ್ತಿ. ಕೆಲವರೆಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಕೆಲವು ಬಿಸ್ನೆಸ್ಗಳು ಮಾಡ್ತೀರಿ, ಅಲ್ಲೂ ಕೂಡ ನಿಮಗೆ ಧನ ಪ್ರಾಪ್ತಿ ಆಗತ್ತೆ. ಶುಕ್ರ ಇವೆಲ್ಲ ಯಾವುದರಿಂದ ಧನ ಕೊಡ್ತಾನೆ? ಕಮ್ಯುನಿಕೇಶನ್, ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು, ವೆಬ್ಸೈಟ್ ಡಿಸೈನ್ಸ್ ಮಾಡೋರು, ಫಿಸಿಕಲ್ ಸ್ಟ್ರೆಂತ್ ಅಂಡ್ ಮೆಂಟಲ್ ಸ್ಟ್ರೆಂತ್ಗೋಸ್ಕರ ಜಿಮ್ ನಡೆಸೋರು. ಜಿಮ್ ನಡೆಸೋದು ಬೇರೆ, ಫಿಸಿಕಲ್ ಸ್ಟ್ರೆಂತ್ ಬರಲಿ ಅಂತ ಯೋಗ ಟೀಚರ್ಸ್ಗಳಿಗೆ ಒಳ್ಳೆ ಧನ ಲಾಭ. ಆಮೇಲೆ ಮೆಂಟಲಿ ಸ್ಟ್ರೆಂತ್ ಮಾಡಿಸೋರು, ಕೆಲವರೆಲ್ಲ ಯೋಗ ಮಾಡಿಸೋದು, ಮಾನಸಿಕವಾಗಿ ನಮ್ಮನ್ನ ಸದೃಢರಾಗುವಂತಹ ಮೆಡಿಟೇಷನ್ಗಳು ಕಲಿಸ್ತೀವಿ ಅಂತ ಹೇಳಿ ಕೆಲವೆಲ್ಲ ಕಲಿಸೋ ಅಂಥವ್ರಿಗೆ, ಇವರೆಲ್ಲರಿಗೂ ಕೂಡ ಹೆಚ್ಚು ಧನ ಲಾಭ ಆಗುವ ಸಾಧ್ಯತೆ ಇದೆ. ಶಿವಂ ಸದಾ ಸಹಾಯತೆ, ಶಿವ ನನ್ನ ಸದಾ ಸಹಾಯ ಮಾಡ್ತಾನೆ, ಶಿವ ನನ್ನ ಕಾಪಾಡ್ತಾನೆ ಅನ್ನುವಂತಹ ಭರವಸೆ ಇಟ್ಕೊಂಡು ಗಂಗಾಜಲ ಈ ವಾರದಲ್ಲಿ ಒಂದು ದಿನನಾದರೂ ನೀವು ಗಂಗಾಜಲದಿಂದ ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ 108 ಸಲ, ಅದು ಸೂರ್ಯೋದಯ, ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಅಥವಾ ಸೂರ್ಯ ಹುಟ್ಟಿದ ನಂತರ, ಅಂದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮಾಡಬಾರ್ದು, ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ಮಾಡಿದ್ರೆ ಹೆಚ್ಚು ಫಲ. ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಮಾಡಬೇಕು. ಬ್ರಹ್ಮ ಮುಹೂರ್ತ ಅಂದ್ರೆ ಏನು? ಸೂರ್ಯೋದಯಕ್ಕಿಂತ 93 ನಿಮಿಷ ಮುಂಚೆ ಬ್ರಹ್ಮ ಮುಹೂರ್ತ. ಉತ್ತಿಷ್ಟೇ ಸ್ವಸ್ತ್ಯೋ ರಕ್ಷಾತ್ ಮಾಯುಷಃ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವರ ಪೂಜೆಗಳನ್ನ ಮಾಡ್ತೀರಿ ಅಥವಾ ವಾಕ್ ಮಾಡ್ತೀರಿ, ಅವಾಗ ಆರೋಗ್ಯನೂ ಚೆನ್ನಾಗಾಗುತ್ತೆ, ಆಯುಷ್ಯು ಕೂಡ ಏನಾಗುತ್ತೆ? ವೃದ್ಧಿ ಆಗುತ್ತೆ. ನಮ್ಮ ಆಯುಷ್ಯನ ನಾವು ಚೆನ್ನಾಗಿ ಮಾಡ್ಕೋಬೇಕಾ ಬೇಡವಾ? ಆಯುಷ್ಯ ಯಾಕೆ ಚೆನ್ನಾಗಿ ಮಾಡ್ಕೋಬೇಕು ಗುರುಜಿ ಅಂತ ಬೇಜಾರು ಮಾಡ್ಕೋಬಾರ್ದು, ನೆಗೆಟಿವ್ ಥಿಂಕ್ ಮಾಡಲೇಬಾರ್ದು. ಮೀನರಾಶಿಯವರಿಗೆಲ್ಲ ಬರೀ ಪಾಸಿಟಿವ್ ಥಿಂಕಲ್ಲಿ ಇರಬೇಕು. ರಾಹು ಜನ್ಮ ರಾಶಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ನೆಗೆಟಿವ್ ಥಿಂಕಿಂಗು. ಜೈಸಾ ಸೋಚೆಂಗೆ ವೈಸಾ ಬನೆಂಗೆ ಅಂತ ಹೇಳ್ತೀವಿ. ಅದಕ್ಕೆ ನೀವು ಯಾವ ರೀತಿ ಯೋಚನೆ ಮಾಡ್ತೀರೋ ಆ ರೀತಿ ಆಗ್ಬಿಡ್ತೀರ. ಯದ್ಭಾವಂ ತದ್ಭವತಿ. ಅದಕ್ಕೆ ಒಳ್ಳೆಯದನ್ನೇ ಯೋಚನೆ ಮಾಡಿ ನನಗೆ ಒಳ್ಳೇದಾಗೇ ಆಗುತ್ತೆ ಅನ್ನುವಂತಹ, ಯಾಕೆಂದ್ರೆ ಶುಕ್ರ ಈಗ ಜ್ಞಾನದ ಮನೆ 5ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಯಾವ ರೀತಿ ಥಿಂಕ್ ಮಾಡ್ತೀರೋ ಆ ರೀತಿ ನಿಮ್ಮ ಜೀವನ. 5ನೇ ಮನೆ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ, 5ನೇ ಮನೆ ಅಂದ್ರೆ ಮಕ್ಕಳ ಸ್ಥಾನ. ಅದು ಹೆಣ್ಮಕ್ಳಿದ್ರೆ ಅವರಿಂದ ಲಾಭ. ಪೂರ್ವ ಪುಣ್ಯ ಏನಾಗುತ್ತೆ? ಆಕ್ಟಿವೇಟ್ ಆಗುತ್ತೆ. ಹಿಂದಿನ ಜನ್ಮದಲ್ಲಿ ನೀವು ಮಾಡಿರುವಂತಹ ಕರ್ಮಗಳು
ಏನು ಪುಣ್ಯ ಮಾಡಿದಿರೋ ಏನು ಪಾಪ ಮಾಡಿದಿರೋ ಅದರಂತೆ ಶುಕ್ರ ಏನು ಮಾಡ್ಬಿಡ್ತಾನೆ, ಶುಭ ಫಲ ಕೊಡ್ತಾನೆ. ಒಳ್ಳೆಯದನ್ನ ನಿಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರೋದು ಒಳ್ಳೆಯದನ್ನ, ಯಾವ ಸ್ತ್ರೀಗೆ ಸಹಾಯ ಮಾಡಿದಿರಿ ನಿಮಗೆ ಶುಭ ಫಲಗಳು, ಯಾರಿಗೆ ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಹಣಕಾಸಿನ ಸಹಾಯ ಮಾಡಿದಿರಿ ಈ ಜನ್ಮದಲ್ಲಿ ನಿಮಗೆ ಶುಕ್ರ ಇವೆಲ್ಲ ಶುಭ ಫಲಗಳನ್ನು ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೊಟ್ಬಿಡ್ತಾನೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಜ್ಞಾನ ಬುದ್ಧಿ ಇದ್ದಾಗ ಒಳ್ಳೆ ಮಾರ್ಕ್ಸ್ ಕೂಡ ನೀವು ತಗೊಂಡು ಪಾಸ್ ಆಗುವ ಸಾಧ್ಯತೆಗಳು ಇದೆ. ಪರಿಹಾರನೂ ಕೂಡ ಹೇಳ್ಬಿಟ್ಟಿದ್ದೀನಿ. ಮೇಷರಾಶಿಯಿಂದ ಮೀನರಾಶಿವರೆಗೂ 12 ರಾಶಿ ಭವಿಷ್ಯ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ಸಲ ಹೇಳ್ತಾ ಇರೋದಂದ್ರೆ ವಿಡಿಯೋ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಶಿವನಿಗೆ ಶಾಂತಿ ಮಂತ್ರವನ್ನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮೆಲ್ಲರಿಗೂ ಶಾಂತಿ, ಸುಖ, ನಿಮ್ಮ ಜೀವನ ಸಾರ್ಥಕತೆ ಆಗಲಿ, ನಿಮಗೆ ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ.